ಈ ಇಯರ್ಫೋನು ನಿಮ್ಗೆ ರೋಡ್ ಸೈಡ್ ಅಲ್ಲಿ ಸಿಗೋ 100 ರೂಪಾಯಿ ಇಯರ್ಫೋನ್ ತರನೇ ಕಾಣಿಸುತ್ತೆ. ಐಫೋನ್ 15 Pro Max ಇದು ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಇದು. ಅಯ್ಯೋ ಯಾಕೆ ಜನರೇ, ಇದು ಎಂಟೈರ್ ನನ್ನ PC ಅಲ್ಲೇ ಜಾಸ್ತಿ ದುಡ್ಡು ಖರ್ಚು ಮಾಡಿರುವಂತ ಐಟಮ್ ಇದು. ಕೆಲವರು ವರ್ಷಗಳಗಟ್ಲೆ ವೆಯ್ಟ್ ಮಾಡಿ ಗಿಫ್ಟ್ ಕೊಡೋವರೆಗೂ ವೆಯ್ಟ್ ಮಾಡಿ ತಗೊಂಡಿದ್ದಾರೆ. 5,000 ರೂಪಾಯಿ ಕಂಪ್ಲೀಟ್ ವೇಸ್ಟ್ ಅಂತಾನೆ ಹೇಳ್ಬೋದು. ಟೆಕ್ ಅಂತ ಬಂದ್ರೆ ತುಂಬಾ ಲವ್ ಆಗಿ ತಗೊಂಡಿದ್ದು ಒಂದು ಪ್ರಾಡಕ್ಟ್ ಅಂದ್ರೆ ಟೆಕ್ಗೆ ಅಂತ ಜಾಸ್ತಿ ಸ್ಪೆಂಡ್ ಮಾಡಿದ್ದು. ಮತ್ತೆ ಇದನ್ನ ನಿಮ್ಗೆ ಜಸ್ಟ್ 15,000 ಮಾರಾಕ್ತೀನಿ. 6,500-7,000 ಏನೋ ಕೊಟ್ಟು ತಗೊಂಡಿದ್ದು. ಇದು 1 TB. ಬಟ್ ಈ ಕ್ಯಾಮ್ರಾ ನನ್ಗೆ ಅಷ್ಟು ಸ್ಯಾಟಿಸ್ಫೈ ಆಗ್ಲಿಲ್ಲ. ನನಗೆ ಒಂಥರ ಕನ್ಫ್ಯೂಸ್ ಮಾಡಿ ಇಕ್ಬಿಟ್ಟಿದ್ದಂತ ಕ್ಯಾಮ್ರಾ ಇದು. 9,600 ತಗೊಂಡಿದ್ದು. ಇದನ್ನ ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಫೋನು ಎಲ್ಲೋಯ್ತೋ ಗೊತ್ತಿಲ್ಲ. ಇದು MRP ಬಂದ್ಬಿಟ್ಟು 1,29,900 ರೂಪಾಯಿ ಇದೆ. 100 ರೂಪಾಯಿ ಬರ್ತಾ ಪಾನಿಪುರಿ ತಿನ್ಕೊಂಡ್ ಬಂದ್ವಿ. ದೊಡ್ಡ ಅಪ್ಗ್ರೇಡ್ ತಗೊಂಡ್ಬರ್ಬೇಕು ಅಂತ ಲೇಟೆಸ್ಟ್ ಕ್ಯಾಮ್ರಾ ಹುಡುಕಿ ತಗೊಂಡೆ. ತುಂಬಾ ಹೊಟ್ಟೆ ಉರ್ಸ್ಬಿಡ್ತು ಈ ಕ್ಯಾಮ್ರಾ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ಬಟ್ ಇವಾಗ 2 ಲಕ್ಷ ರೂಪಾಯಿ ಮೇಲೆ ಇರುವಂತ ಐಟಮ್. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಆಲ್ಮೋಸ್ಟ್ ಈ ವೈರ್ಗಳು ಒಂದ್ ಹೆಂಗಿಲ್ಲ ಅಂದ್ರೂ ಒಂದು 8,000 ರೂಪಾಯಿ ಮೇಲೆನೆ ಖರ್ಚು ಮಾಡಿರ್ತೀನಿ ಇವಕ್ಕೆಲ್ಲ. ಹಲೋ ಡೈಮಂಡ್ಸ್, ಇಷ್ಟು ದಿನ ನಾವು ಯಾವ ರೀತಿ ವಿಡಿಯೋ ಮಾಡ್ತಿದ್ವಿ ಅಂತ ನೀವು ಯಾರು ನೋಡೇ ಇಲ್ಲ. ಸೊ ನಾವು ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಕಸ್ ಮಾಡ್ತಿದ್ವಿ. ಇವಾಗ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನಿಮ್ಗೋಸ್ಕರ ಫೋಕಸ್ ಮಾಡ್ಬೇಕು ಅಂತ ಇದೀವಿ. ನಾನು ವಿಡಿಯೋ ಮಾಡೋದಕ್ಕೆ ಏನೇನ ಯೂಸ್ ಮಾಡ್ತಾ ಇದ್ದೆ ಅನ್ನೋದನ್ನ ಕಂಪ್ಲೀಟ್ 1 by 1 ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈ ಚಾನಲ್ ನ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ಇದೊಂದು ಫೋನು iPhone 11. ಇದನ್ನ ನಾನು ಆಫರ್ ಅಲ್ಲಿ ಜಸ್ಟ್ 48,000 ರೂಪೀಸ್ಗೆ ತಗೊಂಡಿದ್ದು. ಇದ್ರ ಜೊತೆಗೆ ನಾನೊಂದು 2,000 ರೂಪಾಯಿ ಅಡಾಪ್ಟರ್ ತಗೊಂಡಿದ್ದೆ. ಇವಾಗ್ಲೂ ನಾನು ಇದೇ ಫೋನ್ ಆದ್ರೆ ಯೂಸ್ ಮಾಡ್ತಾ ಇರೋದು. ಒಂದು 2-2.5 ವರ್ಷ ಆಗಿರ್ಬೋದು. ಈ ಫೋನ್ ನ ಜೊತೆಗೆ ನನ್ನ ಹತ್ರ ಎಡಿಟ್ ಮಾಡೋದಕ್ಕೆ ಒಂದು ಲ್ಯಾಪ್ಟಾಪ್ ಇತ್ತು. ಲ್ಯಾಪ್ಟಾಪ್ ಅರೌಂಡ್ 50,000 ರೂಪಾಯಿ ಪ್ರೈಸ್ ಇತ್ತು. ಆ ಲ್ಯಾಪ್ಟಾಪ್ದು ಫೋಟೋ ನಾನು ಇಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ. ಈ ಲ್ಯಾಪ್ಟಾಪ್ ಅಲ್ಲಿ ನಾನು ಎಡಿಟ್ ಮಾಡ್ತಿದ್ದೆ ಫಸ್ಟ್ ವಿಡಿಯೋಸ್ಗಳು. ಆಮೇಲೆ ನಾವು PC ಬಿಲ್ಡ್ ಮಾಡಿಸಿದ್ವಿ. PC ಬಿಲ್ಡ್ ಮಾಡಿಸ್ಬೇಕಾದ್ರೆ ನಮ್ಗೊಂದು ಮೈಕ್ ನ ಅವಶ್ಯಕತೆ ಬೇಕು ಅಂತ ಅನಿಸ್ತು. ಫಸ್ಟ್ ನಾನು ಇನ್ವೆಸ್ಟ್ ಮಾಡಿದ್ದು ಈ ಮೈಕ್ಗೆ 560-580 ರೂಪಾಯಿ ಸಮಥಿಂಗ್ ಏನೋ ಇರಬೇಕು ಈ ಮೈಕ್. ನಾರ್ಮಲ್ ಆಗಿ ಇದೊಂದು 750-800 ರೂಪಾಯಿ ಇರುತ್ತೆ ಪ್ರೈಸ್. ಸೊ ಇದ್ರಲ್ಲೂ ನಾನು ಸುಮಾರು ಒಂದು 25,000-30,000 ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನನಗೆ ಈ ಮೈಕ್ ಇಂದಾನೆ ಬಂದಿದ್ದು. ಸೊ ಅಲ್ಲಿವರೆಗೂ ನಾನು ಏನಕ್ಕೂ ಜಾಸ್ತಿ ಇನ್ವೆಸ್ಟ್ ಮಾಡಿರ್ಲಿಲ್ಲ. ಇದಾದ್ಮೇಲೆ ಏನೇನ್ ಬಂತು ಹೆಂಗ್ ಬಂತು ಅಂತ 1 by 1 ಹೇಳ್ಕೊಂತಾ ಹೋಗ್ತೀನಿ. ಸೀರಿಯಲ್ ಆಗಂತೂ ನನಗೆ ಗೊತ್ತಿಲ್ಲ ಯಾವ್ದು ಫಸ್ಟ್ ಬಂತು ಯಾವ್ದು ಸೆಕೆಂಡ್ ಬಂತು ಅಂತ. ಆಲ್ಮೋಸ್ಟ್ 3 years ಅಲ್ಲಿ ನಾನು ಪರ್ಚೇಸ್ ಮಾಡಿರೋ ಗ್ಯಾಜೆಟ್ಸ್ ಇವೆಲ್ಲ. ಒಂದಿಂದಲ್ಲಂತೂ ಪರ್ಚೇಸ್ ಮಾಡಿರೋದಲ್ಲ. 3 years ಅಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಎಲ್ಲ 1 by 1 ತೋರಿಸ್ತೀನಿ. ನೆಕ್ಸ್ಟ್ ಬಂದು ನಾನು TWS ನ ಪರ್ಚೇಸ್ ಮಾಡಿದ್ದೆ. ರಿಯಲ್ಮಿ ಬಡ್ಸ್ Air 2 ಅಂದ್ಬಿಟ್ಟು. ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವೇನಾದ್ರೂ ಚೆಕ್ ಮಾಡ್ಬೇಕು ಅಂದ್ರೆ ಚೆಕ್ ಮಾಡ್ಬೋದು. ಇದಕ್ಕೆ ಒಂದು 3,500 ರೂಪಾಯಿ ಏನೋ ಕೊಟ್ಟಿರ್ತೀನಿ. ಸೊ ನಾನೆಲ್ಲ ಆಡ್ ಮಾಡೋದಿಲ್ಲ, ನೀವು ಸಪರೇಟ್ ಆಗಿ ಆಡ್ ಮಾಡ್ಕೊಂಡು ಲೆಕ್ಕ ಮಾಡ್ಕೊಳ್ಳಿ. ನೆಕ್ಸ್ಟ್ ರೀಸೆಂಟ್ ಆಗಿ ರಿಯಲ್ಮಿ T300 ಅಂದ್ಬಿಟ್ಟು ಒಂದು ಬಡ್ಸ್ ತರಿಸಿದೆ. ಇದನ್ನು ನಾನು ಕೈಯಿಂದ ದುಡ್ಡು ಕೊಟ್ಟೆ ತರಿಸಿದ್ದು. 2,200 ರೂಪಾಯಿಗೆ ಒಂದು ಬೆಸ್ಟ್ ಬಡ್ಸ್. ಆಫರ್ ಟೈಮ್ ಅಲ್ಲಿ ಇದೊಂದು 1,700-1,800 ರೂಪಾಯಿ ಬರುತ್ತೆ. ಆ ಟೈಮ್ ಅಲ್ಲೂ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಇದು ಈ ಬಡ್ಸ್ ಕೂಡ ನಾನು ಜಸ್ಟ್ ಸಾಂಗ್ಸ್ ಕೇಳೋದಕ್ಕೋಸ್ಕರ ಅಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದು. ನೆಕ್ಸ್ಟ್ ನನ್ನ ಹತ್ರ ರೆಡ್ಮಿ A2 ಅಂದ್ಬಿಟ್ಟು ಒಂದು ಫೋನ್ ಇದೆ. ಇದನ್ನ ರಿವ್ಯೂ ಮಾಡಬೇಕು ಅಂತಾನೆ ತರಿಸಿದ್ದು. ಈ ವಿಡಿಯೋ ಯಾರು ನೋಡಿಲ್ಲ, ಈ ವಿಡಿಯೋನ ಚೆಕ್ ಮಾಡ್ಬೇಕಂದ್ರೆ ಇದ್ರ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಇಲ್ಲಿ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ. ಇದ್ರ ಕಂಪ್ಲೀಟ್ ವಿಡಿಯೋ ನೋಡಿ. ಜಸ್ಟ್ ಒಂದು 6,000 ರೂಪಾಯಿಗೆ ಬರುವಂತ ಫೋನ್ ಇದಾಗಿರುತ್ತೆ. ಒಂದು ಬೇಸಿಕ್ ಫೋನು 6,000 ರೂಪಾಯಿಗೆ ಈ ತರ ಇರೋ ಫೋನು ಓಕೆ ಅಂತ ಅನ್ಸುತ್ತೆ. ಸೊ ನಾನು ಅದಕ್ಕೋಸ್ಕರ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಆಂಡ್ರಾಯ್ಡ್ ಫೋನ್ ಯಾವ್ದು ಬರುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಫೋನ್ ತರಿಸಿದೆ. ಇವು ಬಂದು ನನ್ನ ಹತ್ರ 4 ಏರ್ಪೋರ್ಟ್ಸ್ ಇದಾವೆ. ಈ 4 ಏರ್ಪೋರ್ಟ್ಸ್ ಏನಕ್ಕೆ ತರಿಸಿದೆ ಅಂದ್ರೆ ಒಂದೊಂದ್ ತರ ಸ್ಟಿಕ್ಕರ್ಸ್ ಇದೆ ಇದರಲ್ಲಿ. ಒಂದ್ರಲ್ಲಿ ANC ಇದೆ, ಒಂದ್ರಲ್ಲಿ USA ಅಂತಿದೆ, ಒಂದ್ರಲ್ಲಿ ಮೇಡ್ ಇನ್ ಸಿಂಗಾಪುರ್ ಅಂತಿದೆ, ಇನ್ನೊಂದ್ರಲ್ಲಿ ವಿಯೆಟ್ನಾಂ ಅಂತಿದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಬಂದ್ಬಿಟ್ಟು ಫೇಕ್ ಏರ್ಪೋರ್ಟ್ಸ್. ನಮ್ಗೆ ರೋಡ್ ಸೈಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಲ್ಲ. ನಾನು ಒಂದೊಂದ್ ಟೈಮಲ್ಲಿ ಒಂದೊಂದ್ ತರ ಪ್ರೈಸ್ ಕೊಟ್ಟಿದ್ದನ್ನು ತಗೊಂಡಿದ್ದೀನಿ. ಇದು ಫಸ್ಟ್ ಕಾಪಿ ಬಂದಾಗ 1,800 ಇತ್ತು, ಆಮೇಲೆ 1,500 ಆಯ್ತು, ಆಮೇಲೆ 800 ರೂಪಾಯಿಗೂ ತಗೊಂಡಿದ್ದೀನಿ, ಆಮೇಲೆ 500 ರೂಪಾಯಿಗೂ ತಗೊಂಡಿದ್ದೀನಿ. ಇದನ್ನ 4 ಟೈಮಲ್ಲಿ ಪರ್ಚೇಸ್ ಮಾಡಿರುವಂತ ಏರ್ಪೋರ್ಟ್ಸ್. ಇವನ್ನ ನಾನು ಪರ್ಸನಲ್ ಆಗಿ ಯೂಸ್ ಮಾಡಿದ್ದೀನಿ. ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಏನಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಈ 4 ನಿಮ್ಗೆ ಆಲ್ರೆಡಿ ನಾನು ರಿವ್ಯೂ ಮಾಡಿನೂ ತೋರಿಸಿದ್ದೀನಿ. ಇದರಲ್ಲಿರೋ ಇಯರ್ಬಡ್ಸ್ ಟಿಯರ್ ಡೌನ್ ಮಾಡಿ ನಾನು ವಿಡಿಯೋಸ್ ಹಾಕಿದ್ದೀನಿ. ನಾನು ತುಂಬಾ ಹಳೆ ವಿಡಿಯೋಸ್ ಅಲ್ಲಿ ನೀವು ಅದನ್ನ ಚೆಕ್ ಮಾಡಬಹುದು. ಈ 4ದು ಪ್ರೈಸ್ ಸೇರ್ಕೊಂಡ್ರೆ 500 ರೂಪಾಯಿ ಅನ್ಕೊಂಡ್ರು 2,000 ರೂಪಾಯಿ ಆಗುತ್ತೆ. ಸೊ ಎಲ್ಲ ಓವರ್ ಆಲ್ ಲೆಕ್ಕ ಮಾಡ್ಕೊಂಡು 3,000 ಅಂತ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಇದು ಬಂದ್ಬಿಟ್ಟು Xiaomi 11 Lite NE ಅಂದ್ಬಿಟ್ಟು. ಇದ್ರದ್ದು ನಾನು ರಿವ್ಯೂ ವಿಡಿಯೋ ಏನು ಹಾಕಿಲ್ಲ. ಇದು ಬಂದ್ಬಿಟ್ಟು ನನ್ಗೊಂದು ಆಂಡ್ರಾಯ್ಡ್ ಫೋನ್ ಬೇಕಾಗಿತ್ತು ಅಂತ ಎಮರ್ಜೆನ್ಸಿಗೆ ಪರ್ಚೇಸ್ ಮಾಡಿದ್ದಂತ ಫೋನು. ಈ ಫೋನ್ ಇನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಒಂದು ಒಳ್ಳೆ ಫೋನ್, ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 2 ವರ್ಷ ಆಗಿರ್ಬೋದು ಫೋನ್ ತಗೊಂಡು. ಇವಾಗ್ಲೂ ವರ್ಕಿಂಗ್ ಇದೆ. ಈ ಫೋನ್ ನಾನು ಪರ್ಚೇಸ್ ಮಾಡಿದ್ದೆ. ಇದ್ರ ಪ್ರೈಸ್ ನಾನು ಅರೌಂಡ್ 27,000 ಸಮಥಿಂಗ್ ಏನೋ ಕೊಟ್ಟು ತಗೊಂಡಿದ್ದು ಫೋನ್. ಇದು ನೀವೇನ್ ಬಿಡ್ರಿ ಸೌಕರ್ ಮಂದಿ. ಇದು ಬಂದ್ಬಿಟ್ಟು DJI OM5 ಅಂದ್ಬಿಟ್ಟು. ಇದು ಒಂದು ಗಿಂಬಲ್. ಇದು ನಾನು ಏನಾದ್ರು ಮೊಬೈಲ್ ಅಲ್ಲಿ ಸ್ಟಡಿ ಶಾರ್ಟ್ಸ್ ನ ತಗೊಳ್ಳೋದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಿದ್ದೆ. ಇದನ್ನು ಆಲ್ಮೋಸ್ಟ್ ತಗೊಂಡು 2 ವರ್ಷದ ಮೇಲೆನೆ ಆಗಿದೆ. ಇದು ಬಂದ್ಬಿಟ್ಟು ನನ್ಗೆ ಅರೌಂಡ್
15,000 ಏನೋ ಬಿತ್ತು. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಬಂದಿದ್ದು ಹೊಸದ್ರಲ್ಲಿ ತಗೊಂಡಿದ್ದು, ಎಲ್ಲೂ ಸ್ಟಾಕ್ ಅವೈಲೇಬಲ್ ಇರ್ಲಿಲ್ಲ. ನಾನು ನಮ್ಮ ಫ್ರೆಂಡ್ಗೆ ಚೆನ್ನೈಯಿಂದ ಹೇಳಿ ತರಿಸಿದ್ದು ಇದನ್ನ. ಚೆನ್ನೈಯಲ್ಲಿ ನಂಗೆ ಸ್ವಲ್ಪ ಫ್ರೆಂಡ್ಸ್ ಇದಾರೆ, ಅಲ್ಲಿಂದ ಈ ತರ ಐಟಮ್ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ. ಹೊಸದಾಗಿ ರಿಲೀಸ್ ಆಗಿರೋ ಐಟಮ್ಸ್ ನಮ್ ಬೆಂಗಳೂರಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ನಾನು ಆರಾಮಾಗಿ ಚೆನ್ನೈಯಿಂದ ಕೂಡ ತರಿಸ್ಕೊಬಹುದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ಸ್ಟಾರ್ಟಿಂಗ್ ನಾನು ವಿಡಿಯೋಸ್ ಮಾಡ್ಬೇಕಾದ್ರೆ ಈ ಫೋನ್ ಅಲ್ಲಿ ತುಂಬಾ ಶೇಕಿ ಫುಟೇಜ್ ಬರ್ತಿತ್ತು. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ, ಅದಕ್ಕೋಸ್ಕರ ಇದನ್ನ ತಗೊಂಡೆ. ಬಟ್ ಕೆಲವೊಂದು ಶಾರ್ಟ್ಸ್ ಓಕೆ, ನಾನು ಇದನ್ನೇನು ಜಾಸ್ತಿ ಯೂಸ್ ಮಾಡ್ಲಿಲ್ಲ. ಬಟ್ ಇದ್ರ ಇನ್ವೆಸ್ಟ್ಮೆಂಟ್ ಕೂಡ ಡೆಡ್ ಆಗಿದೆ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ಮಿ 10 ಪ್ರೈಮ್ ಅಂದ್ಬಿಟ್ಟು ಇದೊಂದು ಫೋನ್ ಪರ್ಚೇಸ್ ಮಾಡಿದ್ದೆ. ಇದೊಂದು ಅರೌಂಡ್ 10,000 11,000 ಪ್ರೈಸ್ ಏನೋ ಇತ್ತು ನಾನು ತಗೊಂಡಾಗ. ಬೇಸಿಕ್ ಪರ್ಪಸ್ಗೆ ಅಂದ್ಬಿಟ್ಟು ನಾನು ನಮ್ಮ ತಂಗಿಗೆ ಅಂತ ಯೂಸ್ಕೊಂಡಿದ್ದು ಫೋನು. ಐಫೋನ್ SE ಕೊಡ್ತೀನಿ ಅಂದೆ, ಬೇಡ ಅಂದ್ರು. ಅದಕ್ಕೋಸ್ಕರ ಈ ಫೋನ್ ನ ಪರ್ಚೇಸ್ ಮಾಡಿದ್ದಾಯ್ತು. ಈ ಫೋನು ನಾನು ಯೂಟ್ಯೂಬ್ ಅಲ್ಲಿ ಏನಕ್ಕೂ ಯೂಸ್ ಮಾಡಿಲ್ಲ, ಜಸ್ಟ್ ಇದೊಂದು ಬಾಕ್ಸ್ ಇದೆ, ಆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದ ಅಂತ ನಾನು ಇದನ್ನ ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು TP ಲಿಂಕ್ ಕಡೆಯಿಂದ ಬರುವಂತ ಒಂದು ರೌಟರ್. ಇದು ಆಕ್ಚುಲಿ ನನ್ಗೆ ಇದು ರೌಟರ್ ಹೆಂಗ್ ವರ್ಕ್ ಆಗುತ್ತೆ ಏನ್ ವರ್ಕ್ ಆಗುತ್ತೆ ಅಂತ ನಂಗೆ ಒಂಚೂರು ಐಡಿಯಾ ಇರಲಿಲ್ಲ. ನಾನು ಸ್ಟಾರ್ಟಿಂಗ್ 40 Mbps ನ ಪ್ಲಾನ್ ತಗೊಂಡಿದ್ದೆ. 40 Mbps ಇಂದ ಡೈರೆಕ್ಟ್ ನಾನು 300 Mbps ಗಾದ್ರೆ ಸ್ವಿಚ್ ಆದೆ. ಒಂದ್ ತಿಂಗಳಿಗೆ ಹೆಂಗಿಲ್ಲ ಅಂದ್ರೂ 1,400 ಇಂದ 1,500 ರೂಪಾಯಿ ಬಿಲ್ ಬರುತ್ತೆ. ಸೊ ಪ್ರತಿ ತಿಂಗಳು ಇಂಟರ್ನೆಟ್ ಗೆ 1,500 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ. ನಿಮ್ಗೆ ವಿಡಿಯೋಸ್ ಬರ್ತಾ ಇರೋದಕ್ಕೆ ಅದು ಒಂದು ಟೂಲ್. ಅದು ಸೊ ಈ ಪರ್ಟಿಕ್ಯುಲರ್ ಆಗಿ ಇದನ್ನ ನಾನು ಸಪರೇಟ್ ಆಗಿ ಪರ್ಚೇಸ್ ಮಾಡ್ಬೇಕಾಯ್ತು. ಇದನ್ನ ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದ್ರೆ ನನ್ನ ಪ್ಲಾನ್ ಗೆ ಬೇಕಾಗಿದ್ದಂತ ರೋಟರ್ ನ ಹತ್ರ ಇರ್ಲಿಲ್ಲ. ಅದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ 100 Mbps ನ ಸಪೋರ್ಟ್ ಮಾಡ್ತಿತ್ತು, ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದೆ. ಇದು ಒಂದು ಅರೌಂಡ್ 1,300 ರೂಪಾಯಿ ಏನೋ ಪ್ರೈಸ್ ಇರ್ಬೇಕಿದು. ನಾನು ಆ ಪ್ರೈಸ್ ಗಾದ್ರೆ ಇದನ್ನ ತಗೊಂಡಿದ್ದು, ಇದನ್ನ ಫ್ರೀ ಆಗಿ ತಗೊಂಡಿದ್ದು. A-City ನಮ್ಮ ಹುಡುಗ ಕೆಲಸ ಮಾಡ್ತಿದ್ದ. ಇದು ಬಂದು ಸೋನಿ ಕಡೆಯಿಂದ ಬರುವಂತ ಒಂದು ಮೈಕ್. ಇದು ಪ್ರೀಮಿಯಂ ಆಗಿ ನಿಮ್ಗೆ ಕಾಣಿಸ್ಬಹುದು. ಅಯ್ಯೋ ಯಾಕೆ ಜನರೇ. ಇದು ಸೋನಿ ಕಡೆಯಿಂದ ಬರೋ ಒಂದು ಹೆಡ್ಫೋನ್ ಇದು. ಸೊ ಇದು MDR ZX310 AP ಅಂದ್ಬಿಟ್ಟು ನೋಡೋದಕ್ಕೆ ಪ್ರೀಮಿಯಂ ಲುಕ್ ಇದೆ, ಬಿಲ್ಡ್ ಕ್ವಾಲಿಟಿ ಕೂಡ ಓಕೆ ಇದೆ. ಇದನ್ನ ಯಾರು ನಾನು 500 ರೂಪಾಯಿ ತಗೊಂಡೆ ಅಂದ್ರೆ ನಂಬೋದಿಲ್ಲ. ಆಕ್ಚುಲಿ ಇದನ್ನ ನಾನು 500 ರೂಪಾಯಿಗೆ ಪರ್ಚೇಸ್ ಮಾಡಿದ್ದು. 480 ರೂಪಾಯಿ ಪ್ರೈಸ್ ಇತ್ತು ಅವಾಗ. ನಾರ್ಮಲ್ ಪ್ರೈಸ್ ಒಂದು 600-630 ರೂಪಾಯಿ ಇರುತ್ತೆ. ನಾನು ಆಫರ್ ಇದ್ದಾಗ ನೋಡಿ ತಗೊಂಡಿದ್ದು. ಸ್ಟಿಲ್ ಇವತ್ತವರೆಗೂ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. 1.5 ವರ್ಷ ಮೇಲಾಗಿರ್ಬೋದು ನಾನು ಇದನ್ನ ತಗೊಂಡು. ಇವಾಗ್ಲವರೆಗೂ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಮೌಸು. ನಾನು ನಮ್ಮ ಚಾನಲ್ ಅಲ್ಲಿ ನಾನು PC ಬಿಲ್ಡ್ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ಅನ್ಸುತ್ತೆ. ಇನ್ನೊಂದು ಚಾನಲ್ ಅಲ್ಲಿ ಆ ವಿಡಿಯೋ ಇರಬಹುದು. ಅದ್ರ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮೌಸು ನಾನೇನು ದುಡ್ಡು ಕೊಟ್ಟಿಲ್ಲ, 68,000 ಸಮಥಿಂಗ್ ಏನೋ ಸೆಂಡ್ ಮಾಡಿ PC ಬಿಲ್ಡ್ ಮಾಡಿಸಿದ್ರೆ ನನ್ಗೆ ಇದನ್ನ ಅವರು ಫ್ರೀ ಆಗಿ ಕೊಟ್ರು. ಕಂಗ್ರಾಚುಲೇಷನ್ ಬ್ರದರ್. ಇದು ಎಂಟೈರ್ ನನ್ನ PC ಅಲ್ಲೇ ಜಾಸ್ತಿ ದುಡ್ಡು ಖರ್ಚು ಮಾಡಿರುವಂತ ಐಟಮ್ ಇದು. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಇದೇ ಟೈಮ್ ಅಲ್ಲಿ ಸುಮಾರು ಜನ ಕ್ರಿಯೇಟರ್ಸ್ PCಗಳು ಬಿಲ್ಡ್ ಮಾಡಿಸಿದ್ರು. ಇದು GeForce RTX 3050 ಅಂದ್ಬಿಟ್ಟು ಇದೊಂದು ಗ್ರಾಫಿಕ್ ಕಾರ್ಡ್. ಇದ್ರ ಪ್ರೈಸ್ 34,000 ಸಮಥಿಂಗ್ ಏನಾಯ್ತು ನಾನು ಪರ್ಚೇಸ್ ಮಾಡಿದಾಗ. ಇವಾಗ 22, 23, 24,000 ಸಿಗುತ್ತೆ. ಆಲ್ಮೋಸ್ಟ್ 10,000 ರೂಪಾಯಿ ಪ್ರೈಸ್ ಡೌನ್ ಆಗಿದೆ. ನಾನು ತಗೊಂಡಾಗ ಅಷ್ಟು ಪ್ರೈಸ್ ಇತ್ತು. ಇದನ್ನ ನೀವು ಕಂಪ್ಲೀಟ್ ನನ್ನ PC ಬಿಲ್ಡ್ ಅಲ್ಲಿ ನೋಡಬಹುದು. PC ಬಿಲ್ಡ್ದು ಎಲ್ಲಾ ಪಾರ್ಟ್ಸ್ ನಾನು ಇಲ್ಲಿ ಅಮೌಂಟ್ ಹೇಳ್ತಾ ಇಲ್ಲ, ಬರೀ ಇದೊಂದು ಕಾಸ್ಟ್ಲಿ ಇದೆ ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಓವರ್ ಆಲ್ PC ನಾನು ಸಪರೇಟ್ ಆಗಿ ಹೇಳ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೆಕ್ಸ್ಟ್ ಇದು ಬಂದ್ಬಿಟ್ಟು GoPro Hero 10. ಕೆಲವರು ವರ್ಷಗಳಗಟ್ಲೆ ವೆಯ್ಟ್ ಮಾಡಿ ಗಿಫ್ಟ್ ಕೊಡೋವರೆಗೂ ವೆಯ್ಟ್ ಮಾಡಿ ತಗೊಂಡಿದ್ದಾರೆ. ಯಾರೋ ಗಿಫ್ಟ್ ಕೊಡೋ ಅಷ್ಟು ದೊಡ್ಡವ್ರು ನಾವಲ್ಲ ಅಂದ್ಬಿಟ್ಟು ನಾನೇ ಹೋಗಿ ಪರ್ಚೇಸ್ ಮಾಡಿದ್ದು. ನಾನು ತಗೊಂಡಾಗ 54,000 ರೂಪಾಯಿ ಇತ್ತು. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಇವಾಗ 23,000-24,000 ರೂಪಾಯಿನ ಆಗಿದೆ. ಇವಾಗ GoPro Hero 11, 12 ಎಲ್ಲ ಬಂದ್ಬಿಡ್ತಲ್ಲ, ಇದ್ರ ಪ್ರೈಸ್ ಇವಾಗ ಡೌನ್ ಆಗಿದೆ. ಬಟ್ ಇದನ್ನ ಸ್ಟಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ತಾ ಇಲ್ಲ ಅಂತಿದ್ರೆ ಇವರು. ಚೆನ್ನಾಗಿದೆ, ಎಲ್ಲ ಓಕೆ ಅನ್ನಿಸ್ತು. ಮಾತ್ರ ಇದರಲ್ಲಿ ಟೈಮ್ ಲ್ಯಾಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಪರ್ಸನಲ್ ಆಗಿ ಅದನ್ನ ಹೇಳ್ಬೋದು. ನೆಕ್ಸ್ಟ್ ನಾನು ಮೈಕ್ಗೆ ಇನ್ವೆಸ್ಟ್ ಮಾಡಿದ್ದು. ಈ ಮೈಕ್ಗೆ ಇದೇ ಸೇಮ್ ಟು ಸೇಮ್ ಡಿಸೈನ್ ನೊಂದಿಗೆ ನಮಗೆ ರೋಡಲ್ಲಿ ಮೈಕ್ ನೋಡೋದಕ್ಕೆ ಸಿಗುತ್ತೆ. ಈ ಮೈಕ್ ಅರೌಂಡ್ ನಾನು 1,500-1,600 ರೂಪಾಯಿ ಪ್ರೈಸ್ಗೆ ತಗೊಂಡಿದ್ದು. ಬಟ್ ಇದೇ ಮೈಕ್ ರೋಡಲ್ಲಿ ತಗೊಂಡ್ರೆ ನಮ್ಗೆ 6,500 ಸಮಥಿಂಗ್ ಏನೋ ಪ್ರೈಸ್ ಇದೆ. ಅದ್ರ ಕಾಲ್ ಭಾಗದಲ್ಲಿ ನಮ್ಗೆ ಈ ಮೈಕ್ ಸಿಕ್ತು. ಈ ಮೈಕ್ ತುಂಬಾ ಚೆನ್ನಾಗಿದೆ, ಬಟ್ ನನಗೇನೋ ಪರ್ಸನಲ್ ಆಗಿ ಇಷ್ಟ ಆಗ್ಲಿಲ್ಲ. ಈ ಮೈಕ್ ವ್ಲಾಗರ್ಸ್ಗೆ ಅಂತವ್ರಿಗಾದ್ರೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ರೋಡ್ ಅಂದ್ರೆ ರೋಡ್ ಸೈಡ್ ಅಲ್ಲ, ರೋಡ್ ಬ್ರ್ಯಾಂಡಿನ ಮೈಕ್ ಇದೆ ಈ ಮೈಕ್. ಇದು ನೋಡೋದಕ್ಕೆ ಏನಾದ್ರು ಹಾಕಿದ್ರೆ ಕ್ಯಾಮ್ರಾ ಮೇಲೆ ಗೂಬೆ ಕೂತಂಗ್ ಕೂರ್ತಿತ್ತು. ನನ್ಗೆ ಅದಕ್ಕೆ ಇದು ಇಷ್ಟ ಆಗ್ಲಿಲ್ಲ. ನೆಕ್ಸ್ಟ್ ಬಂದು ಇದೊಂದು JBL ನ ಹೆಡ್ಫೋನು, ಬ್ಲೂಟೂತ್ ಹೆಡ್ಫೋನು. ಇದನ್ನ ವೈರ್ ಕೂಡ ಹಾಕಿ ಯೂಸ್ ಮಾಡ್ಬೋದು. ನಾನು ಯಾರೋ ಗೇಮರ್ ನ ನೋಡಿ ಈ ತರ ಹೆಡ್ಫೋನ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 PC ಸೆಟಪ್ ಆಗಿದ್ದ ಕಾರಣ ಎಕ್ಸ್ಟ್ರಾ ಇನ್ನೊಂದು ಹೆಡ್ಸೆಟ್ ಬೇಕು ಅಂದ್ಬಿಟ್ಟು ಈ JBL ನ ಹೆಡ್ಸೆಟ್ ತಗೊಂಡೆ. ಇದು ಐ ಥಿಂಕ್ 5,200 ರೂಪಾಯಿ ಸಮಥಿಂಗ್ ಏನೋ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. 5,000 ರೂಪಾಯಿ ಕಂಪ್ಲೀಟ್ ವೇಸ್ಟ್ ಅಂತಾನೆ ಹೇಳ್ಬೋದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ?
ನಾನು ಏನ್ ತಪ್ಪು ಮಾಡಿದ್ದೀನಿ? ಇದನ್ನ ಹಾಕೊಂಡ್ರೆ ಕಿವಿ ಎಲ್ಲ ಬೆವ್ತ್ ಬಿಡ್ತಾ ಇತ್ತು. ನಾನು ಇದನ್ನ ಇವಾಗ ಯೂಸ್ ಮಾಡ್ತಾ ಇಲ್ಲ. ಇದು ನಮ್ಮ ಫ್ರೆಂಡ್ ಕೊಟ್ಬಿಟ್ಟಿದ್ದೀನಿ. ಬಾಕ್ಸ್ ಮಾತ್ರ ನನ್ನ ಹತ್ರ ಉಳ್ಕೊಂಡ್ಬಿಟ್ಟಿದೆ. ಇದು ನಾಯ್ಸ್ ಕಡೆಯಿಂದ ಬರುವಂತ ಒಂದು ಸ್ಮಾರ್ಟ್ ವಾಚ್. ಇದು ನನಗೆ ಫ್ರೀ ಆಗಿ ಸಿಕ್ಕಿದ್ದು ಸ್ಮಾರ್ಟ್ ವಾಚ್. ನಾನೊಂದು SBI ಕ್ರೆಡಿಟ್ ಕಾರ್ಡ್ ತಗೊಂಡೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಫ್ರೀ ಆಗಿ ಬಂದಿದ್ದು. ಇದ್ರ ಪ್ರೈಸ್ ಅರೌಂಡ್ ಹೇಳ್ಬೇಕಂದ್ರೆ ಅವರು ಆನ್ಯುವಲ್ ಫೀಸ್ ತಗೊಂತಾರಲ್ಲ, ಆನ್ಯುವಲ್ ಫೀಸ್ ನ ಪೇ ಮಾಡೋದಕ್ಕೆ ಇದನ್ನ ನನಗೆ ಫ್ರೀ ಆಗಿ ಕೊಟ್ರು ಅಂತ ಹೇಳ್ಬೋದು. ಫ್ರೀ ಅಲ್ಲ, ಎಲ್ಲ ಬಿಸ್ನೆಸ್ ಗಿಮಿಕ್. ಒಂದು 2100 ರೂಪಾಯಿ ಸಮಥಿಂಗ್ ಏನೋ ಈ ವಾಚ್ ನನಗೆ ಸಿಕ್ಕಿದ್ದು. ಬಟ್ ಅಷ್ಟು ವರ್ತ್ ಕೂಡ ಇಲ್ಲ ಈ ವಾಚ್ಗೆ. ಈ ವಾಚ್ ನ ರಿವ್ಯೂ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇದೆ, ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ಇಲ್ಲಿ ಐ ಬಟನ್ ಅಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಆಕ್ಚುಲಿ ಟೆಕ್ ಅಂತ ಬಂದ್ರೆ ನಾನು ಜಾಸ್ತಿ ಸ್ಪೆಂಡ್ ಮಾಡಿ ತುಂಬಾ ಲವ್ ಆಗಿ ತಗೊಂಡಿದ್ದು ಒಂದು ಪ್ರಾಡಕ್ಟ್ ಅಂದ್ರೆ ಈ ಆಪಲ್ ಟಿವಿ. ಈ ಆಪಲ್ ಟಿವಿಯ ಕಂಪ್ಲೀಟ್ ರಿವ್ಯೂ ನಮ್ಮ ಚಾನಲ್ ಅಲ್ಲಿ ಇದೆ, ನೀವು ನೋಡಬಹುದು. ಈ ಆಪಲ್ ಟಿವಿ ಏನಂದ್ರೆ ಒಂದು ಸ್ಟ್ರೀಮಿಂಗ್ ಡಿವೈಸ್. ಟಿವಿಗೆ ಇದನ್ನ ಕನೆಕ್ಟ್ ಮಾಡಿ ನಾವು 4K ಕ್ವಾಲಿಟಿಯಲ್ಲಿ ಎಲ್ಲಾ OTT ಆಪ್ಸ್ ಮತ್ತೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಡಿಸ್ನಿ ಹಾಟ್ಸ್ಟಾರ್, ಪ್ರೈಮ್ ಈ ತರ ಎಲ್ಲಾ OTT ಆಪ್ಸ್ ನ ಈಸಿಯಾಗಿ ಯೂಸ್ ಮಾಡಬಹುದು. ತುಂಬಾ ಫಾಸ್ಟ್ ಇದೆ, ತುಂಬಾ ರಿಲಯಬಲ್ ಆಗಿದೆ, ಮಾತ್ರ ಕಾಸ್ಟ್ಲಿ. ನಾನು ತಗೊಂಡಾಗಿದ್ದು ಅರೌಂಡ್ 21,000 ಏನೋ ಇತ್ತಿದ್ದು. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಇವಾಗ ಲೇಟೆಸ್ಟ್ ವರ್ಷನ್ ಬಂದಿದೆ. ಲೇಟೆಸ್ಟ್ ವರ್ಷನ್ ಸ್ವಲ್ಪ ಕಮ್ಮಿ ಇದೆ. 17,000 ಒಂದು ವೇರಿಯಂಟ್ ಇದೆ, 15,000 ಒಂದು ವೇರಿಯಂಟ್ ಇದೆ. ನಾನು ಅವಾಗ ತಗೊಂಡಿದ್ದು 64 GB ಅನ್ಸುತ್ತೆ, ಐ ಥಿಂಕ್. ಇದು ಆವಾಗ ಇದ್ದಿದ್ದು ಟೈಮ್ಗೆ ಇದೇ ಹೈ ಎಂಡ್ ಮಾಡಲ್ ಇತ್ತು. 2021 ಡಿಸೆಂಬರ್ ಅಲ್ಲಿ ಅನ್ಸುತ್ತೆ ನಾನು ಇದನ್ನ ತಗೊಂಡಿದ್ದು. ನೀವು ಇಲ್ಲಿ ಸಪರೇಟ್ ಆಗಿ ಏನು ಈ ರಿಮೋಟ್ ನೋಡ್ತಿದ್ರಾ, ಈ ರಿಮೋಟ್ ಯಾವುದೇ ರೀತಿ ಸೆಲ್ಗಳು ಹಾಕೋದು ಬೇಡ. ನಾವು ಸೋಲಾರ್ ಇಂದಾನು ಇದು ಚಾರ್ಜ್ ಆಗಲ್ಲ, ಜಸ್ಟ್ ಮೊಬೈಲ್ ಚಾರ್ಜರ್ ಇಂದಾನೆ ಇದು ಚಾರ್ಜ್ ಆಗೋದು. ಐಫೋನ್ ಚಾರ್ಜರ್ ಬರುತ್ತಲ್ಲ ಅದ್ರಲ್ಲಿ ಚಾರ್ಜ್ ಆಗುತ್ತೆ. ನಾನು ಇದನ್ನ ತಂದಾಗ್ಲಿಂದ ಒಂದು 2 ಸರಿನೇನೋ ಚಾರ್ಜ್ ಮಾಡಿರ್ತೀನಿ ಅಷ್ಟೇ. ಒಂದ್ಸರಿ ಚಾರ್ಜ್ ಮಾಡಿದ್ರೆ 8 ರಿಂದ 10 ತಿಂಗಳು ನನ್ಗೆ ಯೂಸ್ ಆಗುತ್ತೆ. ರಿಮೋಟ್ ಮಾತ್ರ ಸಪ್ರೇಟ್ ಬೇಕಂದ್ರೆ ಬರ್ದಿಟ್ಕೊಂಬಿಡಿ, 6,500 ರೂಪಾಯಿ ರಿಮೋಟ್. ಮತ್ತೆ ಇವೆರಡು ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ ಬರುವಂತ ಒಂದು ಬೆಸ್ಟ್ ಹೆಡ್ಸೆಟ್ ಆಗಿತ್ತು ಆ ಟೈಮ್ಗೆ. ಈ ನೆಕ್ ಬ್ಯಾಂಡ್ ಬಂದ್ಬಿಟ್ಟು ನಂಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗ್ತಿತ್ತು. ಏನಕ್ಕಂದ್ರೆ 2 ಡಿವೈಸ್ ಒಂದೇ ಸರಿ ಕನೆಕ್ಟ್ ಆಗ್ತಿತ್ತು. ಈ ಸೆಂಟ್ರಲ್ ಒಂದು ಬಟನ್ ಕೊಡ್ತಿದ್ರು, ಈ ಬಟನ್ ನ ಡಬಲ್ ಟ್ಯಾಪ್ ಮಾಡಿದ್ರೆ ಟಕ್ ಅಂತ ಬೇರೆ ಡಿವೈಸ್ ಸ್ವಿಚ್ ಆಗ್ತಿತ್ತು. ನಾವ್ ಇದನ್ನ ಲ್ಯಾಪ್ಟಾಪ್ಗೆ ಮತ್ತೆ ಮೊಬೈಲ್ಗೆ ಒಂದೇ ಸರಿ ಕನೆಕ್ಟ್ ಮಾಡ್ಕೊಂಡು ಆಫೀಸ್ ವರ್ಕ್ ಏನಾದ್ರು ಇದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಬಹುದಾಗಿತ್ತು. ಇದು ನನಗೆ ಕೋವಿಡ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗಿದೆ. ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ಮೂವೀಸ್ ನೋಡ್ಬೇಕಾದ್ರೆ ಟಕ್ ಅಂತ ಕಾಲ್ ಬಂತು ಅಂದ್ರೆ ಡಬಲ್ ಟ್ಯಾಪ್ ಮಾಡಿದ್ರೆ ಟಕ್ ಅಂತ ಮೊಬೈಲ್ಗೆ ಸ್ವಿಚ್ ಆಗ್ತಿತ್ತು. ಇವಾಗ ಆಪಲ್ ಏರ್ಪೋರ್ಟ್ಸ್ ಪ್ರೋ ಇರೋದ್ರಿಂದ ಆದಷ್ಟು ಗದೆ ಕನೆಕ್ಟ್ ಮಾಡ್ಕೊಳ್ಳುತ್ತೆ, ಆದಷ್ಟು ಗದೆ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಯಾವ ಟೈಮಿಗೆ ಹೆಂಗಾಗುತ್ತೆ ಅದು ನಮ್ಮ ಕಂಟ್ರೋಲ್ ಅಲ್ಲೇ ಇರೋದಿಲ್ಲ, ಕಂಟ್ರೋಲ್ ಬಿಟ್ಟು ಹೋಗ್ಬಿಟ್ಟಿದೆ ಅದು. ಇದನ್ನ ಬಂದ್ಬಿಟ್ಟು ನಾನು ಅರೌಂಡ್ ಒಂದಕ್ಕೆ 1,200 ರೂಪಾಯಿ ಕೊಟ್ಟಿದ್ದೀನಿ, ಇನ್ನೊಂದಕ್ಕೆ 1,150 ರೂಪಾಯಿನೂ ಕೊಟ್ಟಿದ್ದೀನಿ. ನನಗೆ ಪಕ್ಕ ನೆನಪಿದೆ, ಆ ಟೈಮಲ್ಲಿ ಸಾಲ ಮಾಡಿ ತಗೊಂಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೀಬೋರ್ಡು. ನಾನು ಲಾಸ್ಟ್ ಒಂದು 17 ವರ್ಷದ ಹಳೆ PC ಅಂತ ಅಂದಾಗ ನಿಮ್ಗೊಂದು ಮ್ಯಾಕ್ ತೋರಿಸಿದ್ದೆ ನೋಡಿ. ಆ ಮ್ಯಾಕ್ ನ ಸೆಟಪ್ ಮಾಡೋದಕ್ಕೆ, ರಿಪೇರ್ ಮಾಡೋದಕ್ಕೆ ಅಂದ್ಬಿಟ್ಟು ತಗೊಂಡಾಗ ಅದಕ್ಕೆ ಯಾವ್ದು ಮೌಸ್ ಇರ್ಲಿಲ್ಲ. ನನ್ನ ಹತ್ರ ಒಂದು ಆಲ್ರೆಡಿ ಎಕ್ಸ್ಟ್ರಾ ಮೌಸ್ ಇತ್ತು, ಮತ್ತೆ ಕೀಬೋರ್ಡ್ ಇರ್ಲಿಲ್ಲ. USB-A ಇರುವಂತ ಕೀಬೋರ್ಡ್ ಇರ್ಲಿಲ್ಲ. ಅದಕ್ಕೋಸ್ಕರ ಅಂತ ಪರ್ಚೇಸ್ ಮಾಡಿದ್ದೆ. ಈ ಕೀಬೋರ್ಡ್ ಏನೊಂದು 500-550 ರೂಪಾಯಿ ಇರ್ಬೋದು ಅಷ್ಟೇ. ಇದು ಬಂದ್ಬಿಟ್ಟು ಫಸ್ಟ್ ಟೆಕ್ಗೆ ಅಂತ ಜಾಸ್ತಿ ಸ್ಪೆಂಡ್ ಮಾಡಿದ್ದು, ಮತ್ತೆ ಇನ್ಸ್ಟಾಗ್ರಾಮ್ಗೋಸ್ಕರ ಅಂತಾನೆ ಇದನ್ನ ಸ್ಪೆಂಡ್ ಮಾಡಿದ್ದು. 27,000 ಸಮಥಿಂಗ್ ಏನೋ ಇದಕ್ಕೆ ಪೇ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಮೋಟೋರೋಲಾ ಎಡ್ಜ್ 40 ಫೋನ್. ಇದು ಈ ಫೋನ್ ಬಂದ್ಬಿಟ್ಟು ನಾನು ಇಷ್ಟ ದಿನ ನಿಮ್ಗೆ ಏನೇನೆಲ್ಲ ಟಿಪ್ಸ್ ಹೇಳ್ತಾ ಬಂದಿದ್ದೀನಿ. ಈ ಟಿಪ್ಸ್ ಎಲ್ಲ ಇದೇ ಫೋನ್ ಅಲ್ಲೇ ಟೆಸ್ಟ್ ಮಾಡಿದ್ದು. ನಿಮ್ಗೆ ಏನೆಲ್ಲ ಸೆಟ್ಟಿಂಗ್ಸ್ ಹೇಳಿದ್ದೀನಿ, ಏನೆಲ್ಲ ವಾಟ್ಸ್ಆಪ್ ಟ್ರಿಕ್ಸ್ ಹೇಳಿದ್ದೀನಿ, ಮತ್ತೆ ಇನ್ಸ್ಟಾಗ್ರಾಮ್ ಟ್ರಿಕ್ಸ್, ಮತ್ತೆ ಫೋನ್ ಸೆಟ್ಟಿಂಗ್ಸ್, ಫೋನ್ ಅಲ್ಲಿ ಹಿಡನ್ ಫೀಚರ್ಸ್ ಏನೇನಿದೆ ಎಲ್ಲಾನು ನಾನು ಇದೇ ಫೋನ್ ಅಲ್ಲೇ ಟೆಸ್ಟ್ ಮಾಡಿ ನಾನು ನಿಮ್ಗೆ ತೋರಿಸಿರೋದು. ಐಫೋನ್ ಅಂತ ಬಂದ್ರೆ ಐಫೋನ್ ಹತ್ರ ಆಲ್ರೆಡಿ ಈ ಫೋನ್ ಇತ್ತಲ್ಲ, ಇದ್ರಲ್ಲಿ ಎಲ್ಲ ತೋರಿಸಿರೋದು. ಈ ಫೋನ್ ಬಂದ್ಬಿಟ್ಟು ಇವಾಗ್ಲೂ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಒಳ್ಳೆ ಫೋನು. ಮೋಟೋ ಬಗ್ಗೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ನಾನು ಪರ್ಸನಲ್ ಆಗಿ ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಅಷ್ಟು ಹೆವಿ ಯೂಸ್ ಕೂಡ ಮಾಡಿಲ್ಲ ಇದನ್ನ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸೇಲ್ ಮಾಡ್ಬಿಡ್ತೀನಿ. ಯಶೋಗೊಂದು ಹೊಸ ಫೋನ್ ಬೇಕಂತ ಅದನ್ನ ತಗೊಳ್ಳೋದಕ್ಕೋಸ್ಕರ ಇದನ್ನ ನಿಮಗೆ ಜಸ್ಟ್ 15,000 ಮಾರಾಕ್ತೀನಿ. ನೆಕ್ಸ್ಟು ನನಗೆ ಜಾಸ್ತಿ ಇರಿಟೇಟ್ ಮಾಡ್ತಾ ಇದ್ದಿದ್ದು ಏನಂದರೆ, ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ ಆ ಮೈಕಲ್ಲಿ ಒಂದಷ್ಟು ಉದ್ದ ವೈರ್ ಇರ್ತಿತ್ತು. ಆ ವೈರ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸ್ವಿಚ್ ಮಾಡಬೇಕಾದ್ರೆ ಕರ 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 ಅಂತ ಸೌಂಡ್ ಬರೋದು. ನನಗೆ ಅದೊಂದು ಇರಿಟೇಟ್ ಆಗಿ ಎಡಿಟ್ ಮಾಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅಂತ ಈ ಮೈಕ್ನ ತೊಗೊಂಡೆ. ಇದು ಕಂಪ್ಲೀಟ್ ವೈರ್ಲೆಸ್ ಮೈಕು. ಇದೇ ಸೇಮ್ ಟು ಸೇಮ್ ಮೈಕು ನಮಗೆ ರೋಡ್ ಬ್ರ್ಯಾಂಡಲ್ಲೂ ಸಹ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದು ತುಂಬ ಕಾಂಪ್ಲಿಕೇಟ್ ಇತ್ತು. ಈ ಥರ ಕೇಸ್ ಇರಲಿಲ್ಲ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಮ್ಮ ಚಾನಲಲ್ಲಿ ಇದೆ, ನೀವು ಅದನ್ನ ನೋಡ್ಬೋದು. ಇಲ್ಲಿ ಐ ಕಾರ್ಡಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಇದು ನಾನು ತೊಗೊಂಡಾಗ ಅರೌಂಡ್ 34,000 ರೂಪಾಯಿ ಸಮಥಿಂಗ್ ಏನೋ ಪ್ರೈಸ್ ಇತ್ತು. ಸ್ಟಿಲ್ ನಾನು ಇವತ್ತಿಗೂ ನೀವು ನನ್ನ ಎಲ್ಲ ವಿಡಿಯೋಸ್ ಅಲ್ಲಿ ನೋಡ್ಬೋದು, ಇವಾಗ್ಲೂ ನೋಡ್ಬೋದು. ಇಲ್ಲೊಂದು ಮ್ಯಾಗ್ನೆಟ್ ಕಾಣ್ತಿದ್ಯಲ್ಲ, ಇದೇ ಮೈಕ್ ನೇ ನಾನು ಇವಾಗ ಇಲ್ಲಿ ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೂಲಿಂಗ್ ಫ್ಯಾನು. ಈ ಕೂಲಿಂಗ್ ಫ್ಯಾನ್ ನೋಡೋದಕ್ಕೆ ಇಷ್ಟೇ ಎಷ್ಟಿದೆ, ಬಟ್ ಇದನ್ನ ನಾನು 3,000 ರೂಪಾಯಿ ಕೊಟ್ಟು ತಗೊಂಡಿದ್ದು. 3,200 ಇರ್ಬೇಕು ಇದು ಮೋಸ್ಟ್ಲಿ. ಇದು ಏನಂದ್ರೆ ಮೇನ್ ಇದ್ರಲ್ಲಿ ಒಂದು ಚಿಕ್ಕ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆ ಡಿಸ್ಪ್ಲೇ ಇಂದಾನೆ ಇದಕ್ಕೆ ಪ್ರೈಸ್ ಜಾಸ್ತಿ ಅನ್ಬೋದು. ಡಿಸ್ಪ್ಲೇ ಅಲ್ಲಿ ನಮಗೆ ಚಾರ್ಜಿಂಗ್ ಇಂಡಿಕೇಟರ್ ನೋಡೋದಕ್ಕೆ ಸಿಗುತ್ತೆ, ಎಷ್ಟು ಚಾರ್ಜ್ ಇದೆ ಅನ್ನೋದು ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ನೋಡೋದಕ್ಕೆ ಸಿಗುತ್ತೆ. ಇಷ್ಟನ್ನ
ಬಿಟ್ಟರೆ ಇದರಲ್ಲಿ ಮೇನ್ ಫೀಚರ್ ಏನಂದ್ರೆ ಇದರಲ್ಲಿ ಟೆಂಪರೇಚರ್ ಸೆನ್ಸರ್ ಇದೆ. ಆ ಟೆಂಪರೇಚರ್ ಸೆನ್ಸರ್ಗೋಸ್ಕರನೇ 1300 1400 ರೂಪಾಯಿ ಸಪ್ರೇಟ್ ಖರ್ಚು ಮಾಡಬೇಕಾಗಿತ್ತು. ಆ ಟೆಂಪರೇಚರ್ ಸೆನ್ಸರ್ ಇದ್ರಲ್ಲೇ ಕೊಟ್ಟಿರೋದ್ರಿಂದ ನನಗೆ 3000 ರೂಪಾಯಿ ಸ್ಪೆಂಡ್ ಮಾಡಿದ್ರಲ್ಲಿ ಯಾವುದೇ ರೀತಿ ಡಿಸಪಾಯಿಂಟ್ ಆಗಿಲ್ಲ. ಇದರಲ್ಲಿ ಟೆಂಪರೇಚರ್ ಸೆನ್ಸರ್ ಇರೋದ್ರಿಂದ ನಮ್ಗೆ ಅಕ್ಯುರೇಟ್ ಆಗಿ ನಂಗೆ ತುಂಬಾ ಕಡೆ ಇದು ಯೂಸ್ ಆಗುತ್ತೆ. ಅಕಸ್ಮಾತ್ ಲ್ಯಾಪ್ಟಾಪ್ ಏನಾದ್ರು ಓವರ್ ಹೀಟ್ ಆಯ್ತು ಅಂದ್ರೆ, ಫೋನ್ ಏನಾದ್ರು ಓವರ್ ಹೀಟ್ ಆಯ್ತು ಅಂದ್ರೆ ಅದರಲ್ಲಿ ಎಷ್ಟು ಟೆಂಪರೇಚರ್ ಹೀಟ್ ಆಗಿದೆ ಅಂತ ನಾನು ಇದರಲ್ಲೇ ಚೆಕ್ ಮಾಡ್ಕೊಬಹುದಾಗಿದೆ. ಅದಕ್ಕೋಸ್ಕರ ಇದನ್ನ ನಾನು ಪರ್ಚೇಸ್ ಮಾಡಿದ್ದು. ಇವಾಗ ಅಂದ್ರೆ ಆಫೀಸಲ್ಲಿ ಎಸಿ ಇದೆ, ನೀವೇನ್ ಬಿಡ್ರಿ ಸೌಕರ್ ಮಂದಿ. ಮೊದಲು ಎಸಿ ಇರ್ಲಿಲ್ಲ, ಕ್ಯಾಮ್ರಾ ಬೇಗ ಹೀಟ್ ಆಗಿಬಿಡ್ತಾ ಇತ್ತು, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಿದ್ದೆ. ನೆಕ್ಸ್ಟ್ ಇದೊಂದು 1 TB SSD. ನೀವು ನನ್ನ ಎಲ್ಲ ಹಳೆ ಹಾರ್ಡ್ ಡಿಸ್ಕ್ಗಳನ್ನ ನೋಡಿರ್ಬೋದು. ಒಂದು ಹಾರ್ಡ್ ಡಿಸ್ಕ್ ಕ್ರಾಶ್ ಕೂಡ ಆಗಿತ್ತು. ಆ ಟೈಮಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಇದ್ರ ವಿಡಿಯೋ ಕೂಡ ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಬಂದು ಐ ಥಿಂಕ್ ನಾನೊಂದು 6,500-7,000 ಏನೋ ಕೊಟ್ಟು ತಗೊಂಡಿದ್ದು. ಇದು 1 TB. ಸ್ಪೀಡ್ ಮಾತ್ರ ಹೆವಿ ಸ್ಪೀಡ್ ಇದೆ. ನಾವೇನಾದ್ರೂ ಡೇಟಾ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನಮ್ದು ಶೂಟ್ ಮಾಡೋ ಒಂದೊಂದು ವಿಡಿಯೋ ಹೆಂಗಿಲ್ಲ ಅಂದ್ರೂ 15 ರಿಂದ 20 GB ಮೇಲೇನೆ ಹೋಗುತ್ತೆ. ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಕಾಪಿ ಮಾಡೋ ಅಷ್ಟರಲ್ಲೇ 2 ಅವರ್ ನಮ್ಮ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಇದನ್ನ ತರಿಸಿದ್ದು. ಇದ್ರಲ್ಲಿ ಹೆಂಗಿಲ್ಲ ಅಂದ್ರೂ 20 GB ಡೇಟಾ ನನಗೆ ಒಂದು 40 seconds ಅಲ್ಲಿ ಕಾಪಿ ಆಗ್ಬಿಡುತ್ತೆ. ಆಮೇಲೆ 1 ತಿಂಗಳ ಗ್ಯಾಪ್ ಅಲ್ಲಿ 2 ಫೋನ್ ಪರ್ಚೇಸ್ ಮಾಡಿದೆ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಇದು ಬಂದ್ಬಿಟ್ಟು iPhone 15 Pro Max. ಇದು ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಇದು ದುಬೈಯಿಂದ ತರಿಸಿದ್ದು. ನನಗಿದು 1,35,000 ಸಮಥಿಂಗ್ ಏನೋ ಬಿತ್ತಿದ್ದು ಅಷ್ಟೇ. ಇದು ಬಂದ್ಬಿಟ್ಟು OnePlus 12R. ಇದು ನಾನು ಆಫರ್ ಇದ್ದಾಗ ತಗೊಂಡಿದ್ದು. ಕಾರ್ಡ್ ಆಫರ್ ಸಾಳುಮಳೆಲ್ಲ ಹೋಗಿ 43,000 44,000 ರೂಪಾಯಿ ಇದ್ದಿದ್ದು ಫೋನ್ ಇದು. ನನಗೊಂದು 38,000-39,000 ರೂಪಾಯಿಗೆ ಏನೋ ಬಿತ್ತು. 2 ಫೋನು ಸ್ಟಿಲ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಜಾಸ್ತಿ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಇದನ್ನ ಜಾಸ್ತಿ ಎಲ್ಲೂ ಯೂಸ್ ಮಾಡಿದ್ದಿಲ್ಲ. ಕೆಲವೊಂದು ರೀಲ್ಸ್ ಶೂಟ್ಗೆ ಇದನ್ನ ಯೂಸ್ ಮಾಡಿದ್ದೀನಿ, ಬಟ್ ಇದೇನು ನೆಸೆಸಿಟಿ ಅನ್ಸಿಲ್ಲ ನಾನು. ಅದಕ್ಕೋಸ್ಕರ iPhone 15 Pro Max ಅಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಔಟ್ಡೋರ್ಗೆ ಓಕೆ, ಇಂಡೋರ್ ಅಲ್ಲಿ ನಾವು ಈ ರೀತಿ ಸೆಟಪ್ ಅಲ್ಲಿ ಇದರಲ್ಲಿ ನಾವು ಶೂಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನನಗೆ ಮಾಡಕ್ ಬಂದಿಲ್ಲ ಅಂತನಾದ್ರೂ ಅನ್ಕೊಳ್ಳಿ, ಬಟ್ ಆಗೋದಿಲ್ಲ. ಇದ್ರ ಕ್ಯಾಮ್ರಾ ಎಲ್ಲ ಚೆನ್ನಾಗೇ ಇದೆ, ಬಟ್ ಇದನ್ನ ನಮ್ಮ ಆಫೀಸಲ್ಲಿ ವರ್ಕ್ ಮಾಡೋ ಒಬ್ರಿಗೆ ಗಿಫ್ಟ್ ಮಾಡಿದ್ದಿ ಫೋನ್. ಇದು ಬಂದ್ಬಿಟ್ಟು ಫಸ್ಟ್ ನನ್ನ ಲೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಲೈಟ್ ತರೋದಕ್ಕಿಂತ ಮುಂಚೆ ನಾನೇ ಒಂದು ಜುಗಾಡ್ ಸೆಟಪ್ ಮಾಡಿದ್ದೆ, ಒಂದು 500-600 ರೂಪಾಯಿ ಆಗೋಗುತ್ತೆ ಅಂತ. ಆಮೇಲೆ ಈ ಲೈಟ್ ನಾನು ಅರೌಂಡ್ 1,800-1,600 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದ್ದೆ. ಇದು ಕಂಪ್ಲೀಟ್ RGB ಲೈಟ್ ಇರುತ್ತೆ. ಇದೊಂದು ಪರ್ಚೇಸ್ ಮಾಡಿದೆ ನಾನು. ನೀವೇನಾದ್ರೂ ಬೀರೋಸ್ ನೋಡಿರ್ತೀರಲ್ಲ, ಅದ್ರಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಲೈಟ್. ನೆಕ್ಸ್ಟ್ ಈ ಇಯರ್ಫೋನ್ ನಿಮ್ಗೆ ರೋಡ್ ಸೈಡ್ ಅಲ್ಲಿ ಸಿಗೋ 100 ರೂಪಾಯಿ ಇಯರ್ಫೋನ್ ತರನೇ ಕಾಣಿಸುತ್ತೆ. ಇದ್ರ ಬ್ರ್ಯಾಂಡ್ ಬಂದ್ಬಿಟ್ಟು ಸೌಂಡ್ ಮ್ಯಾಜಿಕ್ ಮಾಡೆಲ್ E11C ಅಂದ್ಬಿಟ್ಟು. ಇದು ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಅವೈಲೇಬಲ್ ಇರೋದಿಲ್ಲ, ಯಾವಾಗ್ಲೂ ಒಂದೊಂದ್ಸರಿ ಸ್ಟಾಕ್ ಅಲ್ಲಿ ಬರುತ್ತೆ. ಇದು ಐ ಥಿಂಕ್ 6,500 ರೂಪಾಯಿ ಏನೋ ಪ್ರೈಸ್ ಇದೆ. ಇದು 6,800 ರೂಪಾಯಿ ಸಮಥಿಂಗ್ ಏನೋ ಇದೆ. ಇಷ್ಟು ಕಾಸ್ಟ್ಲಿ ಇಯರ್ಫೋನ್ ಅಲ್ಲಿ ಏನಿದೆ ಅಂತ ಕೇಳ್ಬೋದು, ಏನು ಇಲ್ಲ. ಈ ಕಾಸ್ಟ್ಲಿ ಇಯರ್ಫೋನ್ ಬಂದ್ಬಿಟ್ಟು ಪರ್ಸನಲ್ ಆಗಿ ಮ್ಯೂಸಿಷಿಯನ್ಸ್ ಮತ್ತೆ ಸೌಂಡ್ ಇಂಜಿನಿಯರ್ಸ್ ಇರ್ತಾರಲ್ವಾ, ಅವ್ರು ಯೂಸ್ ಮಾಡೋದು. ನನಗೆ ಕೆಲವೊಂದು ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತಿದ್ರಿ, ಮ್ಯೂಸಿಕ್ ಜಾಸ್ತಿ ಆಗಿದೆ, ಸೌಂಡ್ ಎಫೆಕ್ಟ್ಸ್ ಜಾಸ್ತಿ ಆಗಿದೆ, ನಿಮ್ಮ ಆಡಿಯೋ ತುಂಬಾ ಲೋ ಕೇಳಿಸ್ತದೆ ಅಂತ ಹೇಳ್ತಿದ್ರು. ಈ ಇಯರ್ಫೋನ್ ಅಲ್ಲಿ ಎಕ್ಸಾಕ್ಟ್ ನಾವ್ ಏನ್ ರೆಕಾರ್ಡ್ ಮಾಡಿರ್ತೀವಿ, ನಮ್ಗೆ ವಿಡಿಯೋ ಔಟ್ಪುಟ್ ಅಲ್ಲಿ ಏನ್ ಬಂದಿರುತ್ತೆ ಅಷ್ಟು ಮಾತ್ರ ನಮ್ಗೆ ಇದ್ರಲ್ಲಿ ಕೇಳಿಸುತ್ತೆ. ನಿಮ್ಮ ಹತ್ರ ಇರೋ ಸಪ್ರೇಟ್ ಇಯರ್ಫೋನ್ಗಳಲ್ಲಿ ಡಿಫ್ರೆಂಟ್ ಆಡಿಯೋಸ್ ಬರ್ಬೋದು. ಕೆಲವೊಂದ್ರಲ್ಲಿ ಬೇಸ್ ಜಾಸ್ತಿ ಬರ್ಬೋದು, ಕೆಲವೊಂದ್ರಲ್ಲಿ ಬೇಸ್ ಕಮ್ಮಿ ಬರ್ಬೋದು. ಇದ್ರಲ್ಲಿ ಆ ರೀತಿ ಏನು ಇರೋದಿಲ್ಲ. ಫ್ಲಾಟ್ ಏನಿರುತ್ತೆ ಎಕ್ಸಾಕ್ಟ್ ನಾವು ಅಲ್ಲಿ ಏನ್ ಕಂಪೋಸ್ ಮಾಡಿರ್ತೀವಿ ಅಷ್ಟು ಆಡಿಯೋ ಮಾತ್ರ ಇದ್ರಲ್ಲಿ ಕೇಳಿಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದು. ನಾನು ತಗೊಂಡಿದ್ದು ಬೆಸ್ಟ್ ಪ್ರೈಸ್ಗೆನೆ ತಗೊಂಡಿದ್ದು. 2,800 ರೂಪಾಯಿ ಸಮಥಿಂಗ್ ಏನೋ ಆ ಟೈಮಲ್ಲಿ ಆಫರ್ ಇತ್ತು. ಆಫರ್ ಇದ್ದಾಗ ಇದನ್ನ ಪರ್ಚೇಸ್ ಮಾಡಿದ್ದು. ಇದ್ರ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಟಿಪಿಕಲ್ ಕನ್ನಡಿಗ ಗೊತ್ತಲ್ವಾ, ಸೇಮ್ ಅವ್ರ ತರನೇ ಇದ್ದಿದ್ದಷ್ಟು ಅಷ್ಟು ಮಾತ್ರ ಹೇಳುತ್ತೆ. ಎಕ್ಸ್ಟ್ರಾ ಎಲ್ಲ ಹೇಳಕ್ ಹೋಗಲ್ಲ, ಕಮ್ಮಿನೂ ಹೇಳಕ್ ಹೋಗಲ್ಲ. ಗೋಪ್ರೋ ತಗೊಂಡ್ಮೇಲೆ ನನಗೆ ಅದ್ರ ಚಾರ್ಜ್ಗೇನೆ ತುಂಬಾ ತಲೆನೋವಾಗಿತ್ತು ಅಂದ್ಬಿಟ್ಟು ಆ ಗೋಪ್ರೋಗೋಸ್ಕರ ಇದೊಂದು ಪವರ್ ಬ್ಯಾಂಕ್ ತಗೊಂಡೆ. 1,600 ರೂಪಾಯಿ ಸಮಥಿಂಗ್ ಏನೋ ಇದೆ. ಇದು ಸ್ಟಿಲ್ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. 2 ವರ್ಷ ಆಗಿರ್ಬೋದು. ಓ ಎಷ್ಟು ನಿದ್ದೆ ಮಾಡ್ತಿದ್ಯಾ? ನನ್ನ ಕೈಲಿ ಆಯ್ತಾ ಇಲ್ಲ. ಇದು ಬಂದ್ಬಿಟ್ಟು ಒಂದು 4 TB ಹಾರ್ಡ್ ಡಿಸ್ಕ್. ಇದನ್ನ ಎಕ್ಸ್ಟರ್ನಲ್ ಆಗಿ ಈ ರೀತಿ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೇಕು. ನಾವು ಸೈಟ್ಗಳು ನಾವ್ ಈ ರೀತಿ ಅಂತ ಯೂಸ್ ಮಾಡಲ್ಲ. ತಂದಿದ್ದ ದಿನಾನೇ ಎಲ್ಲ ಬಿಚ್ಚಿ ಓಪನ್ ಮಾಡಿ ಸೀಲ್ ಕೂಡ ಎಲ್ಲ ಕಿತ್ತು ಬಿಸಾಕಿ ಒಳಗಡೆ ಇರೋ ಹಾರ್ಡ್ವೇರ್ ಅಷ್ಟೇ ಎತ್ತಿ ನನ್ನ PC ಒಳಗಡೆ ಹಾಕೊಂಡಿದ್ದೀನಿ. ಸೊ ಏನಕ್ಕೆ ಅಂದ್ರೆ ಇದಕ್ಕೆ ಒಂದು ಸಪ್ರೇಟ್ ಅಡಾಪ್ಟರ್ ಬೇರೆ ಹಾಕಿ ಯೂಸ್ ಮಾಡಬೇಕಾಗಿತ್ತು. ಅಡಾಪ್ಟರ್ ಏನಾದ್ರು ಬೈ ಚಾನ್ಸ್ ಕರೆಂಟ್ ಹೋಗಿ ಬಂದಾಗ ಸ್ವಲ್ಪ ಫ್ಲಕ್ಚುಯೇಟ್ ಆದಾಗ ವೈರ್ ಕದಲ್ದಾಗ ಏನಾದ್ರು ಆದ್ರೆ ಇದರಲ್ಲಿರೋ ಡೇಟಾ ಮೊತ್ತ ಒಂದೇ ಸರಿ ಕೊಲ್ಯಾಪ್ಸ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಇದನ್ನ ಬಿಚ್ಬಿಟ್ಟು ಹಾಕಿದ್ದೀನಿ. ಸಿಗೇಟ್ ಅವ್ರಿಗೆ ಅದು ಗೊತ್ತಾಗ್ಲಿಲ್ಲ. ಒಂದ್ಸರಿ ಸಡನ್ ಆಗಿ ಕ್ರಾಶ್ ಆದಾಗ ನೀಟಾಗಿ ಹೆಂಗಿತ್ತಂಗ್ ಪ್ಯಾಕ್ ಮಾಡಿ ಇದು ಕ್ರಾಶ್ ಆಗಿದೆ ಅಂತ ಎತ್ಕೊಂಡೋಗಿ ನಾನೇ ಸರ್ವಿಸ್ ಸೆಂಟರ್ಗೂ ಕೊಟ್ಟೆ. ಸರ್ವಿಸ್ ಸೆಂಟ್ರಲ್ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡ್ಬಿಟ್ಟು ಓಕೆ ಇಟ್ಸ್ ಲುಕ್ಸ್ ಗುಡ್ ನ್ಯೂ ಅಂತ ಅಂದ್ರು. ಮತ್ತೆ ನನಗೆ ಹೊಸ ಹಾರ್ಡ್ ಡಿಸ್ಕ್ ನ ರೀಪ್ಲೇಸ್ ಕೂಡ ಮಾಡ್ಕೊಟ್ಬಿಟ್ರು. ಅಷ್ಟು ನೀಟಾಗಿ ನಾವು ಓಪನ್ ಮಾಡಿರ್ತೀವಿ, ಯಾವುದೇ ರೀತಿ ಅಟೆಂಪ್ಟ್ಸ್ ಮಾಡಿರೋದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಸ್ವಲ್ಪ ಸ್ಟೋರೇಜ್ ನ ಪ್ರಾಬ್ಲಮ್ ಬಂತು. ಅದ್ರ ಸೆಂಟ್ರಲ್ಲಿ ಒಂದೆರಡು ಹಾರ್ಡ್ ಡಿಸ್ಕ್ಗಳನ್ನ ಕೂಡ ತರಿಸ್ದೆ. ಒಂದು 2 TB ತರಿಸ್ದೆ, ಒಂದು
ಒಂದು 4 TB ತರಿಸ್ದೆ. ಅದಾಗಿ ಕೂಡ ಸ್ಟೋರೇಜ್ ನ ಇಶ್ಯೂಸ್ ಬಂತು. ಆಮೇಲೆ ಮತ್ತೆ 3 ಹಾರ್ಡ್ ಡಿಸ್ಕ್ಗಳನ್ನ ತರಿಸ್ದೆ. ಈ 3 ಬಂದ್ಬಿಟ್ಟು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಇದನ್ನ ಬಿಚ್ಬಿಟ್ಟು ಏನು ಮಾಡಕ್ ಹೋಗ್ಲಿಲ್ಲ. ಆಕ್ಚುಲಿ ಬಿಚ್ಚು ನೋಡ್ದೆ, ಇದನ್ನ ಇನ್ಸೈಡ್ ಅಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿ ಸಪರೇಟ್ ಆಗಿ ಇಟ್ಬಿಟ್ಟೆ ಅಷ್ಟೇ. ಇಲ್ಲಾಂದ್ರೆ ನಾವು ಅದ್ರಲ್ಲಿ ಪಕ್ಕ ಪಂಟ್ರು ಅವೆಲ್ಲ ಕಿತಾಪತಿಗಳು ಬೆಜ್ಜಾನ್ ಮಾಡ್ತಿದ್ದೆ. ಈ 3ಕ್ಕೂ ಸೇರಿ ನನಗೆ ಅವತ್ತು ಒಂದು 40,000 ರೂಪಾಯಿ ಬಿಲ್ ಆಗಿರುತ್ತೆ. ಇದು ಎಲ್ಲ 5 TBದು ಹಾರ್ಡ್ ಡಿಸ್ಕ್ಗಳು, 5 TB ಟೋಟಲ್ 15 TB. 40 ಅವರ್ ಎಡಿಟ್ ಮಾಡೋರು ಕೂಡ ಇಷ್ಟೊಂದು ಇಟ್ಕೊಂಡಿದಾರ ಇಲ್ವಾ ಅಂತ ಡೌಟ್. ಎಲ್ಲೂ ತೋರ್ಸಿಲ್ಲ. ಮನೆಗೆ ಒಂದ್ಸರಿ ರಾಬ್ರಿಗೆ ಹೋದಾಗ ಚೆಕ್ ಮಾಡೋಣ. ಇಷ್ಟ ದಿನ ನೀವೇನೇನ್ ನೋಡ್ತಿದ್ರಿ ಈ ವಿಡಿಯೋ ಎಲ್ಲ ನೆಕ್ಸ್ಟ್ ಲೆವೆಲ್. ಆ ವಿಡಿಯೋಸ್ಗೆಲ್ಲ ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಈ ನಿಕಾನ್ ಕ್ಯಾಮ್ರಾ. ಇದು ಬಂದ್ಬಿಟ್ಟು ಬಂಡಲ್ ಜೊತೆ ಬರುತ್ತೆ. ಇದ್ರಲ್ಲಿ ನಮ್ಗೆ 2 ಕಿಟ್ ಲೆನ್ಸ್ ಇರುತ್ತೆ, 16-50 ಒಂದು, 50-250 ಒಂದು, 2 ಕಿಟ್ ಲೆನ್ಸ್ ಜೊತೆ ಬರುವಂತ ಈ ಕ್ಯಾಮ್ರಾ ಒಂದು ವ್ಲಾಗಿಂಗ್ ಕ್ಯಾಮ್ರಾ ಅಂದ್ಬಿಟ್ಟು ಆ ಟೈಮಲ್ಲಿ ತುಂಬಾ ಹೈಪ್ ಕೊಟ್ಟಿದ್ರು. ಇದನ್ನು ಒಂದ್ 2 ವರ್ಷ ಆಗಿದೆ ತಂದು. ಬಟ್ ಈ ಕ್ಯಾಮ್ರಾ ನನ್ಗೆ ಅಷ್ಟು ಸ್ಯಾಟಿಸ್ಫೈ ಆಗ್ಲಿಲ್ಲ. ನನಗೆ ಒಂಥರ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಂತ ಕ್ಯಾಮ್ರಾ ಇದು. ಬಟ್ ನಾನು ತುಂಬಾ ವಿಡಿಯೋಸ್ ನಾನು ಇದ್ರಲ್ಲೇ ಶೂಟ್ ಮಾಡಿದ್ದೀನಿ, ಇದ್ರಲ್ಲೇ ನಾನು ತುಂಬಾ ಫೋಟೋಸ್ ತೆಗೆದಿದ್ದೀನಿ. ನೀವು ಇಷ್ಟು ದಿನ ಏನೇನ್ ವಿಡಿಯೋಸ್ ನೋಡ್ತಿದ್ರ ಈ ಸೆಟಪ್ ಅಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲ ಈ ಕ್ಯಾಮ್ರಾದಲ್ಲೇ ಶೂಟ್ ಆಗಿರೋ ವಿಡಿಯೋಸ್. ಇದು ಇವಾಗ್ಲೂ 86,000 ಸಮಥಿಂಗ್ ಏನೋ ಇದೆ. ನಾನು ಇದನ್ನ ಆಫರ್ ಅಲ್ಲಿ 76,500 ಏನೋ ಇದನ್ನ ತಗೊಂಡಿದ್ದು. ಕಾರ್ಡ್ ಆಫರ್ಸ್ ಏನು ಇರ್ಲಿಲ್ಲ. ಫ್ಲಾಟ್ ನನ್ಗೆ ಅದೇ ಪ್ರೈಸ್ ಗಾದ್ರೆ ಕೊಟ್ರು. ಇದ್ರ ಜೊತೆಗೆ ಒಂದು ಬ್ಯಾಗ್ ಫ್ರೀ ಕೊಟ್ಟಿದ್ರು ಅಷ್ಟೇ. ಇದು ಬಂದ್ಬಿಟ್ಟು ಐಪ್ಯಾಡ್ ಪ್ರೋ 11 ಇಂಚು 4th ಜನರೇಷನ್ ವೈಫೈ ಎಡಿಷನ್. ಇದರಲ್ಲಿ LTE ಎಡಿಷನ್ ಇಲ್ಲ, ಇದು ಬರೀ ವೈಫೈ ಮಾತ್ರ. ಇದು ಬಂದ್ಬಿಟ್ಟು 128 GB ಅನ್ಸುತ್ತೆ ಇದು ಮೋಸ್ಟ್ಲಿ. ನಾನು ಇದನ್ನ ತಗೊಬೇಕಾದ್ರೆ 79,990 ರೂಪಾಯಿ ಇತ್ತು. ಫುಲ್ ಅಮೌಂಟ್ ಪೇ ಮಾಡಿ ತಗೊಂಡಿದ್ದು. ರಿಲೀಸ್ ಆಗಿದ್ದು 3 ಡೇಸ್ಗೋ 4 ಡೇಸ್ಗೋ ಇದನ್ನ ತಗೊಂಡಿದ್ದು ಅನ್ಸುತ್ತೆ. ಐ ಥಿಂಕ್ ಮರ್ತೋಗಿದ್ದೀನಿ. ನಮ್ಮ ಈ NR Tech World ಚಾನಲ್ ಅಲ್ಲಿ ನೀವು ಫಸ್ಟ್ ವಿಡಿಯೋ ನೋಡಿದ್ರೆ ಇದ್ರದ್ದೇ ಅನ್ಬಾಕ್ಸಿಂಗ್ ಇರುತ್ತೆ. ಆ ಟೈಮಲ್ಲಿ ಇದನ್ನ ಪರ್ಚೇಸ್ ಮಾಡಿದ್ದು. ಇದನ್ನ ನಾನು ಪರ್ಚೇಸ್ ಮಾಡಿದ ಉದ್ದೇಶ ಬಂದು ಆವಾಗ ತಾನೇ ನಂದು ಸ್ವಲ್ಪ ಯೂಟ್ಯೂಬ್ ಅಕೌಂಟ್ಸ್ 2 ಹ್ಯಾಕ್ ಆಗ್ಬಿಟ್ಟಿತ್ತು. ಆ ಒಂದು ಬೈದಿಂದ ನಾನು ಈ ಐಪ್ಯಾಡ್ನ ಪರ್ಚೇಸ್ ಮಾಡಬೇಕಾಯ್ತು. ಈ ಐಪ್ಯಾಡ್ ಅಲ್ಲಿ ನಾನೆಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಮತ್ತೆ ಥಂಬ್ನೇಲ್ಸ್ ಮಾಡೋದಕ್ಕೆ ಎಲ್ಲ ನಾನು ಈ ಐಪ್ಯಾಡ್ನ ಯೂಸ್ ಮಾಡ್ತಿದ್ದೆ. ಸೊ ಈ ಐಪ್ಯಾಡ್ ಇಂದ ಇಲ್ಲಿವರೆಗೂ ನನ್ನ ಅಕೌಂಟ್ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಮೊನ್ನೆ ರೀಸೆಂಟ್ ಆಗಿ 3 ಡೇಸ್ ಬ್ಯಾಕ್ ಇದನ್ನ ಆಪರೇಷನ್ ಮಾಡಿ ಇದಕ್ಕೆ ಎಲ್ಲ ಕ್ರ್ಯಾಕ್ ಆಳು ಮುಳ್ಳು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಗಿದೆ. ಇದರ ಕಂಪ್ಲೀಟ್ ವಿಡಿಯೋ ನಾನು ನಿಮ್ಗೆ ನೆಕ್ಸ್ಟ್ ಟೈಮ್ ಅಲ್ಲಿ ಹೇಳ್ತೀನಿ. ಬರೀ ಇದೊಂದೇ ತಗೊಂಡ್ರೆ ಸಾಲದು ಅಂದ್ಬಿಟ್ಟು ಇದೊಂದು ಪೆನ್ಸಿಲ್ ತಗೊಂಡೆ. ಪೆನ್ಸಿಲ್ ಐ ಥಿಂಕ್ 11,000 ರೂಪಾಯಿಗೇನೋ ತಗೊಂಡಿದ್ದು. ಇದು ಆಫರ್ ಅಲ್ಲಿ ಇತ್ತು. 9,600 ತಗೊಂಡಿದ್ದು. ಇದನ್ನ ಇವೆರಡು ಬಂದ್ ಸೇರಿ ನನಗೆ 89,000 90,000 ರೂಪಾಯಿ ಅನ್ಕೊಳ್ಳಿ ಸಾಕು. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಇನ್ನೇನ್ ಜಾಸ್ತಿ ಬೇಡ. ನಾವು ಓಡಾಡಿರೋದು ಎಲ್ಲ ಅಷ್ಟ ಆಗಿರುತ್ತೆ. ಮತ್ತೆ ಇದ್ರ ಜೊತೆನೆ ಇದಕ್ಕೆ ಸ್ಕ್ರೀನ್ ಗಾರ್ಡು ಮತ್ತೆ ಬ್ಯಾಕ್ ಪೌಚ್ ಅವನ್ನೆಲ್ಲ ಪರ್ಚೇಸ್ ಮಾಡಿದ್ದು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೀನಿ. ಐ ಥಿಂಕ್ ಅವತ್ತೊಂದು 5,000 ರೂಪಾಯಿ ಸ್ಪೆಂಡ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನೋಕಿಯಾ 150 ರೀಸೆಂಟ್ ಆಗಿ ಐ ಥಿಂಕ್ ಒಂದ್ 2 ತಿಂಗಳಾಗಿರ್ಬೋದು ತಗೊಂಡು. ಏನಕ್ಕೆ ತಗೊಂಡೆ ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಬಾಕ್ಸ್ ಉಳ್ಕೊಂಡ್ಬಿಟ್ಟಿದೆ. ಫೋನು ಎಲ್ಲೋಯ್ತೋ ಗೊತ್ತಿಲ್ಲ ಇದು. ಬಟ್ ಇದನ್ನ ತಗೊಂಡಿದ್ದ ಉದ್ದೇಶ ಬಂದ್ಬಿಟ್ಟು ಎಮರ್ಜೆನ್ಸಿ ಪರ್ಪಸ್ಗೆ 3,200 ರೂಪಾಯಿ ಸಮಥಿಂಗ್ ಏನೋ ಕೊಟ್ಟು ಬೆಂಗಳೂರು ಔಟ್ಸೈಡ್ ಅಲ್ಲಿ ತಗೊಂಡಿದ್ದು. ಎಮರ್ಜೆನ್ಸಿ ಪರ್ಪಸ್ಗೆ ಅಷ್ಟೇ ತಗೊಂಡಿದ್ದು. ಸೊ ಈ ಫೋನ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ವಿವೋ ಕಡೆಯಿಂದ ಬರುವಂತ ಒಂದು ಏರ್ ಫೋನು. ಆಕ್ಚುಲಿ ಇದು ಫ್ರೀ ಆಗಿ ಬರ್ತಾ ಇದ್ದಿದ್ದು ಏರ್ ಫೋನ್. ಒಂದು 700-800 ರೂಪಾಯಿ ಇರುತ್ತೆ ಪ್ರೈಸ್. ಜಸ್ಟ್ 250 ರೂಪೀಸ್ಗೇನೋ ಇದು ಆಫರ್ ಅಲ್ಲಿ ಒಂದು ಫೋನ್ ಜೊತೆಗೆ ಕೊಡ್ತಿದ್ರು. ನಾವ್ ಇನ್ನೇನ್ ಪರ್ಚೇಸ್ ಮಾಡೋದಕ್ಕೆ ಪೇ ಮಾಡ್ಬೇಕು. ಆ ಟೈಮಲ್ಲಿ ಫೋನ್ ರಿಮೂವ್ ಮಾಡಿದ್ರೆ ಇಯರ್ ಫೋನ್ ಒಂದು ನಮಗೆ 250 ರೂಪೀಸ್ ಉಳ್ಕೊಂತ ಇತ್ತು ಅಂದ್ಬಿಟ್ಟು ಇದನ್ನ ತರಿಸಿದ್ದು. ಇದ್ರ ವಿಡಿಯೋನು ನಮ್ಮ ಚಾನಲ್ ಅಲ್ಲಿ ಇದೆ. ಇಲ್ಲಿ ಐ ಕಾರ್ಡ್ ಅಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ. ಇದನ್ನ ನಾನು ಪರ್ಚೇಸ್ ಮಾಡಿದ್ದು 250 ರೂಪೀಸ್ಗೆ ಅಷ್ಟೇ. ಇಲ್ಲಿವರೆಗೂ ನೀವು ನೋಡಿದ್ದು ಆಲ್ಮೋಸ್ಟ್ ದೊಡ್ಡ ಐಟಮ್ಗಳು ಅಂತ ನಿಮಗೆ ಅನ್ನಿಸ್ತಾ ಇದೆ. ಇದಕ್ಕಿಂತ ದೊಡ್ಡ ಐಟಮ್ಸ್ ನಾನು ಇಲ್ಲಿ 1 by 1 ತೋರಿಸ್ತೀನಿ. ಇದು ಮ್ಯಾಕ್ ಮಿನಿ M2 Pro ಒಂದಿಗೆ ಬರುವಂತ ಇದೊಂದು PC. ಇದು ಪೋರ್ಟೇಬಲ್ PC. ನಾವ್ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಇದನ್ನ ಯೂಸ್ ಮಾಡಬಹುದು. ಈ PC ಜೊತೆ ನಮ್ಗೆ ಏನು ಎಕ್ಸ್ಟ್ರಾ ಬರೋದಿಲ್ಲ. ಒಂದು ಬಾಕ್ಸ್ ಬರುತ್ತೆ, ಸೆಟಾ ಬಾಕ್ಸ್ ತರ. ಇದು ಬಂದ್ಬಿಟ್ಟು 16 GB ರ್ಯಾಮ್ 512 GB ವೇರಿಯಂಟ್ ಇದಾಗಿದ್ದು. ಇದರಲ್ಲಿ M2 Pro ಚಿಪ್ ಇದು ಒಂದಿರುತ್ತೆ. ಇದು MRP ಬಂದ್ಬಿಟ್ಟು 1,29,900 ರೂಪಾಯಿ ಇದೆ. 100 ರೂಪಾಯಿ ಬರ್ತಾ ಪಾನಿಪುರಿ ತಿನ್ಕೊಂಡ್ ಬಂದ್ವಿ. 1,30,000 ಅನ್ಕೊಳ್ಳಿ. ಈ PC ನ ನಾನು ತಗೊಂಡಿದ್ದೇನಕ್ಕೆ ಅಂದ್ರೆ ನಂದು ಆಲ್ರೆಡಿ PC ತುಂಬಾ ಲ್ಯಾಗ್ ಮಾಡ್ತಾ ಇತ್ತು. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಕ್ಯಾಮ್ರಾ ಬಂದ್ಮೇಲೆ ಫುಟೇಜಸ್ ನ ಹ್ಯಾಂಡಲ್ ಮಾಡ್ತಾ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದು. ಬಟ್ ಇವಾಗ ಅದನ್ನು ಅಪ್ಗ್ರೇಡ್ ಮಾಡಿದೀವಿ. ಅದನ್ನ ಅಪ್ಗ್ರೇಡ್ ಮಾಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಸ್ಮೂತ್ ಆಗಿ ಓಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೇ ವರ್ಷ ಕ್ಯಾಮ್ರಾದಲ್ಲಿ ಒಂದು ದೊಡ್ಡ ಅಪ್ಗ್ರೇಡ್ ತಗೊಂಡ್ಬರ್ಬೇಕು ಅಂತ ಲೇಟೆಸ್ಟ್ ಕ್ಯಾಮ್ರಾ ಹುಡುಕಿ ತಗೊಂಡೆ. ಬಟ್ ತಂದಿದ್ದಿನ ನನ್ಗೆ ತುಂಬಾ ಹೊಟ್ಟೆ ಉರ್ಸ್ಬಿಡ್ತು ಈ ಕ್ಯಾಮ್ರಾ. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅದ್ ನನ್ ಮಿಸ್ಟೇಕ್. ನಾನು ಕ್ಯಾಮ್ರಾ ಯೂಸ್ ಮಾಡೋಕ್ಕಂತೂ ಇದುವರೆಗೂ
ನನಗೆ ಬರೋದಿಲ್ಲ. ಈ ಕ್ಯಾಮ್ರಾ ಬಂಡಲ್ ಜೊತೆ ತಗೊಂಡಿದ್ದು. ಇದು ಬಂದ್ಬಿಟ್ಟು ಇದ್ರಲ್ಲಿ ಒಂದು ಕಿಟ್ ಲೆನ್ಸ್ ಬರುತ್ತೆ. 18mm to 135mm ಜೊತೆಗೆ ಬರುವಂತ ಈ ಕ್ಯಾಮ್ರಾ ನನಗೆ 1,60,000 ರೂಪಾಯಿ ಇತ್ತು ಮಾರ್ಕೆಟ್ ಅಲ್ಲಿ. ಎಲ್ಲ ಡಿಸ್ಕೌಂಟ್ ಸೇರಿ ನಾವು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಐ ಥಿಂಕ್ 1,50,000 ರೂಪಾಯಿಗೇನೋ ಈ ಕ್ಯಾಮ್ರಾ ನಮಗೆ ಸಿಕ್ಕಿದ್ದು. ಇವಾಗ ನೀವೇನ್ ಈ ವಿಡಿಯೋ ನೋಡ್ತಿದ್ರೆ ಈ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತಾ ಇರೋದು, ಬಟ್ ಈ ಲೆನ್ಸ್ ಅಲ್ಲ. ಇದಕ್ಕೆ ಅಂತ ಆಲ್ಟರ್ನೇಟಿವ್ ಆಗಿ ನಾವು ಇನ್ನೊಂದು ಲೆನ್ಸ್ ತರಿಸಿದ್ವಿ. ಇದು ಫುಲ್ ಫ್ರೇಮ್ ಲೆನ್ಸ್ ಆಗಿರುತ್ತೆ. ಈ ಮೌಂಟ್ 50mm 1.8 ಅಪರ್ಚರ್ ಇರುವಂತ ಪ್ರೈಮ್ ಲೆನ್ಸ್. ಈ ಲೆನ್ಸ್ ನಮಗೆ ಜಸ್ಟ್ 19,000 ರೂಪಾಯಿಗೆ ಸಿಕ್ಕಿದ್ದು. ಇದರಿಂದ ನಿಮ್ಗೆ ಈ ಕ್ವಾಲಿಟಿ ಬರ್ತಾ ಇರುವಂತದ್ದು. ನೀವು ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದೆ ಫೋಟೋಸ್. ಆ ಫೋಟೋಸ್ ಎಲ್ಲ ಈ ಲೆನ್ಸ್ ಅಲ್ಲೇ ತಗೊಂಡಿದ್ದು. ಇದು ಎರಡು ಬಂಡಲ್ ಸೇರಿದ್ರೆ 1,56,000 ಪ್ಲಸ್ 20,000. 20 ಅಲ್ಲ, ಇದ್ರ ಜೊತೆ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡಿದೆ. ಅದೆಲ್ಲ ಸೇರಿಸ್ಕೊಂಡ್ರೆ 1,80,000. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿವರೆಗೂ ನೋಡಿದ್ರಲ್ಲಿ ಎಲ್ಲದೂ ಆಲ್ಮೋಸ್ಟ್ ಎಲ್ಲ 1 ಲಕ್ಷ ರೂಪಾಯಿ ಮೇಲೆ ಇರೋ ಐಟಮ್ಗಳು ಇದಾವೆ. ಬಟ್ ಇವಾಗ 2 ಲಕ್ಷ ರೂಪಾಯಿ ಮೇಲೆ ಇರುವಂತ ಐಟಮ್ ನನ್ನ ಈ ಮ್ಯಾಕ್ ಬುಕ್ ಪ್ರೋ. ಈ ಮ್ಯಾಕ್ ಬುಕ್ ಪ್ರೋನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ, ನಾನು ಐಪ್ಯಾಡ್ ಹೇಳಿದ್ನಲ್ಲ, ಐಪ್ಯಾಡ್ ನ ಕೆಲಸ ಇವಾಗ ಮ್ಯಾಕ್ ಬುಕ್ ಪ್ರೋ ಮಾಡ್ತಿದೆ. ಸಣ್ಣ ಪುಟ್ಟ ವಿಡಿಯೋ ಎಡಿಟ್ಸ್ ಮತ್ತೆ ನಮ್ಮ ಕೆಲವೊಂದು ಅನಲೈಸ್ಟಿಕ್ಸ್ ಇರುತ್ತೆ, ಮತ್ತೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಗಳು ಹಾಕೋದಿರುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಂಡಲ್ ಮಾಡೋದು, ಯೂಟ್ಯೂಬ್ ಅಕೌಂಟ್ ಹ್ಯಾಂಡಲ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಗಳು ಹಾಕೋದು, ಮತ್ತೆ ಸಣ್ಣ ಪುಟ್ಟ ಎಡಿಟ್ಸ್ ಮಾಡೋದು. ಮತ್ತೆ ಏನಾದ್ರು ನಮ್ಮ ಎಲ್ಲಾ ಸೆಟಪ್ ಅಲ್ಲಿ ಇರುವಂತ ಎಲ್ಲಾ PC ಗಳಿಗಿಂತ ಪವರ್ಫುಲ್ ಲ್ಯಾಪ್ಟಾಪ್ ಇದು. ಸೊ ನಾನೇನಾದ್ರೂ ಹೆವಿ ಪ್ರಾಜೆಕ್ಟ್ ಇದ್ರೂ ನಾನು ಇದ್ರಲ್ಲೇ ಆರಾಮಾಗಿ ಎಡಿಟ್ ಮಾಡ್ಕೊಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಮಗೆ MRP ಅಲ್ಲಿ 2,49,900 ರೂಪಾಯಿಗೆ ನಮಗೆ ಈ ಲ್ಯಾಪ್ಟಾಪ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಇನ್ ಡಿಸ್ಕೌಂಟ್ ಅಲ್ಲಿ ಆಫ್ಲೈನ್ ಅಲ್ಲೇ ಇದನ್ನ ತಗೊಂಡಿದ್ದು 2,43,000 ರೂಪಾಯಿ ಸಮಥಿಂಗ್ ಏನೋ ಇದಕ್ಕೆ ಪೇ ಮಾಡಿದೆ. ಇದ್ರದೊಂದು ದೊಡ್ಡ ಹಿಸ್ಟ್ರಿನೇ ಇದೆ. ನೀವು ಹೇಳಿದ್ರೆ ಯಾರು ನಂಬೋದಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಇದೊಂದೇ ಪೀಸ್ ಇದ್ದಿದ್ದು. ಕೋಲ್ಕತ್ತಾದಿಂದ ತರಿಸಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಪರ್ಟಿಕ್ಯುಲರ್ ಆಗಿ ಇದೇ ಮಾಡೆಲ್ ಬೇಕು ಅಂತ ಪರ್ಚೇಸ್ ಮಾಡಿದ್ದು. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರಲ್ಲಿ 18GB RAM ಇರುತ್ತೆ, 512GB ಸ್ಟೋರೇಜ್ ಇರುತ್ತೆ. ನಾನು ಇದನ್ನ ಅನ್ಬಾಕ್ಸ್ ರಿವ್ಯೂ ಮಾಡಿದಾಗ ತುಂಬಾ ಜನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀರಾ. ಮ್ಯಾಕ್ ಬುಕ್ ಪ್ರೋ ಅಂತ ಹಾಕಿದ ತಕ್ಷಣ 90,000 92,000 ರೂಪಾಯಿಗೆಲ್ಲ ಸಿಗುತ್ತೆ. ಬಟ್ ಇದೇ ಲ್ಯಾಪ್ಟಾಪ್ ಇದೇ ಲುಕ್ ನೊಂದಿಗೆ ಇದೇ ಸ್ಪೆಸಿಫಿಕೇಶನ್ ಇರುವಂತ ಲ್ಯಾಪ್ಟಾಪ್ ಏನು ಸ್ಕ್ರೀನ್ ಸೈಜ್ ಅಲ್ಲಿ ಮತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ. ಇದರಲ್ಲಿ RAM ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು, ಪ್ರೊಸೆಸರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು, ಸ್ಟೋರೇಜ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ 7,20,000 ರೂಪಾಯಿ ಬರುತ್ತೆ. ಸೊ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಚಿಕ್ಕ ಮಗು, ಅದು ದೊಡ್ಡ ಮಗು. ಬಟ್ ಇದಕ್ಕಿಂತ ಚಿಕ್ಕ ಮಕ್ಳು ಇದಾವೆ, ಅವಿನ್ನು ಗರ್ಭದಲ್ಲೇ ಇದಾವೆ. ಆಚೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಸಣ್ಣ ಸಣ್ಣ ಪುಟಾಣಿಗಳು ಅವೆಲ್ಲ. ಅದ್ರಲ್ಲಿ ನಾವು ಮಾಡೋ ವಿಡಿಯೋಸ್ ಅಂತೂ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅರ್ಧೋಗುತ್ತೆ. ಸದ್ಯಕ್ಕೆ ನಿಮ್ಗೆ ತೋರ್ಸಿರೋದಿಷ್ಟೇ ಪ್ರಾಡಕ್ಟ್ಸ್. ಇನ್ನೂ ಸುಮಾರು ಇದೆ. ಇನ್ನೂ ಸುಮಾರು ಸಣ್ಣ ಪುಟ್ಟ ಲೆಕ್ಕ ಮಾಡ್ಕೊಂಡ್ರೆ 10-12,000 ರೂಪಾಯಿ ಪ್ರಾಡಕ್ಟ್ಸ್ ಇದಾವೆ. ಇನ್ನು 5,500 300 200 100 50 ಆ ತರ ಸುಮಾರು ಇದೆ. ನೀವು ಇಲ್ಲಿ ಏನ್ ನೋಡ್ತಿದ್ರೆ ಈ ಲೈಟ್ ಬಂದ್ಬಿಟ್ಟು ಒಂದು 20,000 ರೂಪಾಯಿ ಆಗುತ್ತೆ. ಇಲ್ಲಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದೆಲ್ಲ ಸೆಟ್ ಮಾಡೋ ಅಷ್ಟೊತ್ತಿಗೆ ಒಂದು 10,000 ರೂಪಾಯಿ ಆಯ್ತು. ಇಲ್ಲೊಂದು ಲೈಟ್ ಇದೆ. ಆಫೀಸಲ್ಲಿ ಒಂದು ಚಿಕ್ಕ AC ಇದೆ. AC ಒಂದು 36,000-38,000 ರೂಪಾಯಿ ಸಮಥಿಂಗ್ ಏನೋ ಇದೆ. ಆಫೀಸಲ್ಲಿ CC ಕ್ಯಾಮ್ರಾಸ್ ಇದೆ. ಆ CC ಕ್ಯಾಮ್ರಾ ಮೆಮೊರಿ ಕಾರ್ಡ್ಗಳೇ ಅವತ್ತೊಂದು 10,000 ರೂಪಾಯಿ ಖರ್ಚು ಮಾಡಿದೆ. ಮತ್ತೆ UPS ಇದೆ. ಸೊ UPS ಬರೀ ಬ್ಯಾಟ್ರಿನೇ 12,000 ರೂಪಾಯಿ. ಈ ಟೇಬಲ್ ಚೇರ್ಗಳು ಮತ್ತೆ ಇದು ಆಫೀಸ್ ಸೆಟಪ್ ಮಾಡಿರೋದು, ಮೇಲೆ ರೂಫಲ್ಲಿ ಇರೋ ಫೋಮ್ಸ್, ಬರೀ ಆಫೀಸ್ ನ ಈ ರೀತಿ ಡೆಕೋರೇಟ್ ಮಾಡೋದಕ್ಕೆ 50,000 ಖರ್ಚು ಮಾಡಿದೆ. ಮತ್ತೆ ಈ ಟೇಬಲ್ ಚೇರ್ಗಳು ಎಕ್ಸ್ಟ್ರಾ. ಟೇಬಲ್ ಚೇರ್ಗೆ ಐ ಥಿಂಕ್ ನಾನೊಂದು 11,000 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಇವೆಲ್ಲ ನನ್ಗೊಂದು ಬೆಸ್ಟ್ ಪ್ರೈಸ್ ಗಳಿಗೆ ಸಿಕ್ಕಿದ್ದು. ಮತ್ತೆ ಇಲ್ಲಿರೋ ಚೇರ್ನು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಈ ಒಂದು ಸಪ್ರೇಟ್ ಚೇರು 3,500. ಅದು ಸ್ವಲ್ಪ ಹೈಟ್ ಬರುತ್ತೆ, ಅದಕ್ಕೋಸ್ಕರ ಅದು ಸ್ವಲ್ಪ ಕಾಸ್ಟ್ಲಿ ಅದು. ಫೈನಲ್ ಆಗಿ ದೊಡ್ಡಣ್ಣ, ಇದು ನಮ್ಮ ಎಂಟೈರ್ ಸ್ಟುಡಿಯೋದಲ್ಲಿ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದಂತ ಮಾನಿಟರ್. ಇದು ಏನ್ ಪ್ರೈಸ್ ಕಮ್ಮಿ ಇಲ್ಲ, 38 ಕೊಟ್ಟೆ ಇದಕ್ಕೆ. ಸೊ ಬೆಸ್ಟ್ ಮಾನಿಟರ್ ಅಂತ ಹೇಳ್ಬೋದು. ಈ ಪ್ರೈಸ್ ಇದರಲ್ಲಿ MRP ಬಂದ್ಬಿಟ್ಟು 51,000 ರೂಪಾಯಿ ಇದೆ. ಇದು 27 ಇಂಚಸ್ 4K ಮಾನಿಟರ್. ಎಲ್ಲಾ ಕಲರ್ಸ್ ತುಂಬಾ ಅಕ್ಯುರೇಟ್ ಆಗಿ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದ್ರ ಮಾಡೆಲ್ ನಂಬರ್ ಬಂದು 27UL850 ಅಂದ್ಬಿಟ್ಟು. ಇದೇ ಪ್ರೈಸ್ ರೇಂಜ್ ಗೆ ನನ್ಗೆ ಇನ್ನೊಂದು ಮಾಡೆಲ್ ಮಾನಿಟರ್ ಇತ್ತು. ಇದು ಬಂದ್ಬಿಟ್ಟು 850, ಅದು ಬಂದ್ಬಿಟ್ಟು 880 ಅಂದ್ಬಿಟ್ಟು. ಅದು ಇನ್ನೊಂದು ಸ್ವಲ್ಪ ಒಂದು 4,000 ರೂಪಾಯಿ ಪ್ರೈಸ್ ರೇಂಜ್ ಜಾಸ್ತಿ ಇತ್ತು. ಸ್ಟ್ಯಾಂಡ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಿತ್ತು ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಡಿಸ್ಪ್ಲೇ ನಮ್ಗೆ ಚೆನ್ನಾಗಿರೋದು ಬೇಕಾಗಿರೋದ್ರಿಂದ ನಾನು ಈ ಮಾನಿಟರ್ ನ ಸಜೆಸ್ಟ್ ಮಾಡಿದೆ. ನೀವು ಜಸ್ಟ್ ನೋಡೋದಕ್ಕೆ ಒಂದು ಸಿಂಪಲ್ ವಿಡಿಯೋ ಅನ್ಸುತ್ತೆ. ಇವೆಲ್ಲ ಪ್ರಾಡಕ್ಟ್ ನ ಪ್ರೈಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಫೈನಲ್ ಎಷ್ಟು ಅಮೌಂಟ್ ಆಯ್ತು ನೀವು ನೋಡ್ಕೊಳ್ಳಿ. ಸೊ ನಿಮ್ಗೋಸ್ಕರ ಇಷ್ಟು ಎಫರ್ಟ್ಸ್ ಹಾಕಿ ಇಷ್ಟು ಕ್ವಾಲಿಟಿ ವಿಡಿಯೋನ ನಾವು ನಿಮ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ನೋಡ್ದಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದ್ರಲ್ಲಿ ನಿಮ್ಗೆ ಇಷ್ಟು ಏನಕ್ಕೆ ಖರ್ಚು ಮಾಡಿದೀನಿ ಅಂತ ನಿಮಗೆ ಅನ್ಸುತ್ತೆ, ನಾನು ಮಾಡಿರೋದು ಸರಿನಾ ತಪ್ಪ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನನ್ನ PC ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ. PC ನನಗೆ ಕಮ್ಮಿನೇ ಬಿದ್ದಿದ್ದು. ನನ್ನ ಎಲ್ಲಾ ಲೋ ಎಂಡ್ ಸ್ಪೆಸಿಫಿಕೇಶನ್ ಜೊತೆ ಕೆಲವೊಂದು ಅದರಲ್ಲಿರೋ ಐಟಮ್ಸ್ ನಾನು ಸೆಕೆಂಡ್ ಹ್ಯಾಂಡ್ಸ್ OLX ಅಲ್ಲಿ ಪರ್ಚೇಸ್ ಮಾಡಿ ಬಿಲ್ಡ್ ಮಾಡಿಸಿದೀನಿ ಆ ಟೈಮಲ್ಲಿ. ಸೊ ಮಾರ್ಕೆಟ್ ಅಲ್ಲಿ 4,500 ಅಂದ್ರೆ OLX ಅಲ್ಲಿ ನನಗೆ 2,500 ಸಿಗ್ತಾ ಇತ್ತು. ಅದಕ್ಕೋಸ್ಕರ OLX ಅಲ್ಲಿ ತಗೊಂಡು ಸಹ ಕೆಲವೊಂದು ಹಾಕ್ಸಿದೀನಿ ಇದಕ್ಕೆ. ರೀಸೆಂಟ್ ಆಗಿ ನಮ್ಮ PC
ಜೊತೆಗೆ 1 TB ಒಂದು NVMe ಹಾಕ್ಸ್ದೆ. ಇದೊಂದು 6800 ರೂಪಾಯಿ ಸಮಥಿಂಗ್ ಏನೋ ಇದೆ. ಇದನ್ನ ಹಾಕ್ಸಿದ್ಮೇಲೆ ನನ್ನ PC ಇವಾಗ ಚೆನ್ನಾಗಿ ಕ್ಯಾಮ್ರಾ ಫುಟೇಜಸ್ನೆಲ್ಲ ಹ್ಯಾಂಡಲ್ ಮಾಡ್ತಿದೆ. ಎಲ್ಲ ಒಂದು 4K ವಿಡಿಯೋನ ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ನನಗೆ ಇದು ಗೊತ್ತಿರಲಿಲ್ಲ. ನಾನು ಫಸ್ಟ್ ಇದ್ರೊಳಗಡೆ ಇದೆಯಲ್ಲ ಕ್ರೂಷಿಯಲ್ ಅಂದ್ಬಿಟ್ಟು ಈ SSD ಯೂಸ್ ಮಾಡ್ತಿದ್ದೆ. ಬಟ್ ನನಗೆ ಆಮೇಲೆ ಗೊತ್ತಾಯ್ತು ಇದು ಯಾವ ರೀತಿ ಮಾಡಬೇಕು ಅಂತ. ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ಇವಾಗ ಆ PC ಕೂಡ ನೆಕ್ಸ್ಟ್ ಲೆವೆಲ್ ವಿಡಿಯೋನ ಎಡಿಟ್ ಮಾಡ್ತಾ ಇದೆ. ಅಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಇಲ್ಲಿ ಸುಮಾರು ವೈರ್ಗಳು ನೋಡ್ಬೋದು. ತರದ ವೈರ್ಗಳು ಇದರಲ್ಲಿದೆ. ಆಲ್ಮೋಸ್ಟ್ ಈ ವೈರ್ಗಳಿಗೆ ಒಂದು ಹೆಂಗಿಲ್ಲ ಅಂದ್ರೂ ಒಂದು 8000 ರೂಪಾಯಿ ಮೇಲೇನೆ ಖರ್ಚು ಮಾಡಿರ್ತೀನಿ ಇವಕ್ಕೆಲ್ಲ. ಸೊ ನಾನು ಫಸ್ಟ್ ಅಲ್ಲಿ ಹೇಳಿದ್ನಲ್ಲ ಮೈಕ್ ಇದೆ ನೋಡಿ, ಬೋಯಮ್ ಮೈಕ್. ಇದರಲ್ಲಿ ಎಲ್ಲಾ ತರದ ವೈರ್ಸ್ ಇದೆ. ನಮ್ಗೆ ಒಂದೇ ಸರಿ ಎಲ್ಲ ಯೂಸ್ ಆಗಿಲ್ಲ ಅಂದ್ರು ಯಾವಾಗ್ಲಾದ್ರೂ ಈ ವೈರ್ಸ್ ಯೂಸ್ ಆಗೇ ಆಗುತ್ತೆ. ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ಕೆಲ್ಸಕ್ಕೂ ಒಂದಿಲ್ಲ ಅಂದ್ರೆ ನಮ್ಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ವೈರ್ಗಳನ್ನೆಲ್ಲ ಈ ರೀತಿ ಹಾಕಿಟ್ಟಿದ್ದೀನಿ. ಟಿಪಿಕಲ್ ಕನ್ನಡಿಗ ತರ ಏನಾದ್ರು ಒಂದು ಯೂನಿಕ್ ಆಗಿ ತೋರಿಸ್ಬೇಕಂದ್ರೆ ನನ್ನ ಹತ್ರ ಆಂಟಿಕ್ ಅಂತ ಇರೋದು ಇದೊಂದೇ. ತುಂಬಾ ಹಳೆ ಹ್ಯಾಂಡಿ ಕ್ಯಾಮ್ ಇದು. ಬಟ್ ಇದು ಇವಾಗ ವರ್ಕಿಂಗ್ ಅಲ್ಲಿಲ್ಲ. ವರ್ಕಿಂಗ್ ಅಂದರೆ ಎಲ್ಲ ಆನ್ ಆಗುತ್ತೆ, ಚಾರ್ಜ್ ಆಗುತ್ತೆ, ಕಂಪ್ಲೀಟ್ ಎಲ್ಲ ವರ್ಕ್ ಆಗುತ್ತೆ, ರೆಕಾರ್ಡ್ ಆಗೋದಿಲ್ಲ ಅಷ್ಟೇ. ಇದರಲ್ಲೂ ಝೂಮ್ ಆಪ್ಷನ್ 20x ವರೆಗೂ ಆಪ್ಟಿಕಲ್ ಝೂಮ್ ಸಮಥಿಂಗ್ ಇದೆ. ಇದು ನಾನು ಇದನ್ನ ಎಲ್ಲಿ ತೊಗೊಂಡೆ, ಯಾರು ಕೊಟ್ಟರು ಏನೂ ಐಡಿಯಾ ಇಲ್ಲ ಇದು ನನಗೆ. ಬಟ್ ಇದೊಂದು ನನ್ನ ಹತ್ರ ಉಳ್ಕೊಂಡಿದೆ. ಇದೇ ನಮ್ಮ ಹತ್ರ ಇರೋ ಆಂಟಿಕ್ ಪೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ನಿಮಗೆ ಸ್ಟುಡಿಯೋ ಎಲ್ಲ ಒಂದು ಲುಕ್ ತೋರಿಸಿದ್ದೀನಿ. ಸೊ ಈ ರೀತಿ ಚಿಕ್ಕ ಜಾಗದಲ್ಲಿ ನಾವು ವಿಡಿಯೋಸ್ನ ಆದ್ರೆ ಶೂಟ್ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.